ಸುಷ್ಮಾ ಸುಶೀಲ ಅವರೆಲ್ಲ ಬೇರೆ ಹೌದು. ತಪ್ಪ ಮಾಡ್ತಾರೆ. ಇದು ಟ್ರಾನ್ಸ್ಕ್ರಿಪ್ಟ್ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕಾರೂಪೇಣ ಮಚ್ಚಿತ್ತಂ ಪಂಗೀಕೃತಮಭೂತ್ಯಯಾ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ. ಪ್ರಹ್ಲಾದವರದೋ ದೇವೋ ಯೋನ್ಸೃಸಿಂಹಃ ಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ ತಂ ನೃಸಿಂಹಗುರುಂ ಭಜೆ. ಶ್ರೀ ಸಚ್ಚಿದಾನಂದ ಶಿವಾಭಿನವ್ಯ ನೃಸಿಂಹಭಾರತ್ಯ ವಿಧಾನ್ಯತೇಂದ್ರಾನ್ ವಿದ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಷ್ಠಾನ್ ಭಜೆ ಮಾನವ ಶಂಭುರೂಪಾನ್. ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಮೋಮುಖಂ ಯೋಗಿಶಾಸ್ತ್ರೇಷು ನಿಜ್ಞಾತಂ ಚಂದ್ರಶೇಖರ ಭಾರತೀಂ. ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೌದಾರ್ಯಕ್ಷಮಾನಿಧಿಂ ಸದಾಭಿನವಪೂರ್ವಂ तं ವಿದ್ಯಾತೀರ್ಥಗುರುಂ ಭಜೆ. ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ ಪೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀ. ನಮಾಮಿ ಯಾಮಿನೀನಾಥ ಲೇಖಾಲಂಕೃತ ಕುಂತಳಾಂ ಭವಾನೀಂ ಭವಸಂತಾಪ ನಿರ್ವಾಪಣ ಸುಧಾನದೀಂ. ನಮಃ ಶ್ರೀ ಶಂಕರಾನಂದ ಗುರು ಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹ ಗ್ರಾಹ ಗ್ರಾಸೈಕ ಕರ್ಮಣೆ. ತತ್ಪಾದಾಂಬುರುಹದ್ವಂದ್ವ ಸೇವಾ ನಿರ್ಮಲ ಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ. ಸೊ ಇವಾಗ ನಾವು ಈ ಮೋಕ್ಷದ ವಿಷಯವಾಗಿ ಬಗ್ಗೆ ಇವಾಗ ಹೇಳ್ಬೇಕಾಗಿದೆ. ಇದಕ್ಕೆ ಮುಂಚೆ ಅವ್ರು ಏನ್ ಹೇಳಿದ್ರು, ಪೂರ್ವಕಾಂಡ ಪರಾಹ ಇತ್ತಂ ಕರ್ಮ ಪ್ರಾಧಾನ್ಯಂ ಊಚಿರೆ ಅಥ ವೇದಾಂತ ಶಾಸ್ತ್ರಜ್ಞಾಃ ಪ್ರಾಹುಃ ಕಾಮ ಪ್ರಾಧಾನ್ಯತಾಂ. ಅಂದ್ರೆ ವೇದಕ್ಕೆ, ಇಡೀ ವೇದಕ್ಕೆ ಯಾವುದು ಮುಖ್ಯವಾದ ಒಂದು ಅದರ ಒಂದು ಸಂದೇಶ, ವೇದ ಇಡೀ ವೇದ ಅನ್ನೋದು ಅಗಾಧವಾಗಿದೆ, ತುಂಬಾ ದೊಡ್ಡ ಇದು ಭಾಗ. ಅದ್ರಲ್ಲಿ ಕೂಡ ಕರ್ಮಕಾಂಡ ಅಂತ ಒಂದು, ಜ್ಞಾನಕಾಂಡ ಅಂತ ಒಂದು, ಎರಡು ಭಾಗ ಇದೆ ಅದರಲ್ಲಿ. ಅಷ್ಟಕ್ಕೂ ಒಟ್ಟಿಗೆ ಸೇರಿಸಿ ಇವ್ರು ಏನ್ ಹೇಳ್ತಾರೆ, ಪೂರ್ವಕಾಂಡ ಅಂದ್ರೆ ಮೀಮಾಂಸಕ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇದೆಲ್ಲದಕ್ಕೂ ಕೂಡ ಕರ್ಮದಲ್ಲೇ ತಾತ್ಪರ್ಯ ಇದೆ ಅಂತ ಅವ್ರು ಹೇಳ್ತಾರೆ. ವೇದಾಂತ ಉಪನಿಷತ್ ಭಾಗ ಇದೆಯಲ್ಲ ಅದಕ್ಕೂ ಕೂಡ ಕರ್ಮದಲ್ಲೇ ತಾತ್ಪರ್ಯ ಅಂತ ಅವ್ರು ಹೇಳ್ತಾರೆ. ಇವರು ವೇದಾಂತ ಶಾಸ್ತ್ರ ತಿಳಿದವ್ರು ಏನ್ ಮಾಡ್ತಾರೆ, ಇಲ್ಲ ಆತರ ಅಲ್ಲ, ಇದಕ್ಕೆ ಒಂದು ಇದಕ್ಕೆ ಜ್ಞಾನ ಅಂತ ಹೇಳಿದ್ರು ಕೂಡ ಕಾಮ ಪ್ರಧಾನ ಅಂತ ಹೇಳ್ತಾರೆ. ಯಾವ್ದಕ್ಕೆ ಕಾಮ ಪ್ರಧಾನ ಅಂತ ಹೇಳ್ತಾರೆ ಅಂದ್ರೆ, ಅದರಲ್ಲಿ ಏನು ಅಂತ ಹೇಳಿದ್ರೆ ಕರ್ಮಕಾಂಡದಲ್ಲಿ ಪ್ರಕಾರ ಕರ್ಮಗಳನ್ನ ಮಾಡಿ ಒಬ್ಬ ಕರ್ಮ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ನಿಗೆ ಏನು ಕಾಮನೆ ಇರುತ್ತೆ. ಈ ಒಂದು ಸ್ವರ್ಗವನ್ನು ನಾನು ಗಳಿಸ್ಬೇಕು, ಸ್ವರ್ಗಕ್ಕೆ ನಾನು ಹೋಗ್ಬೇಕು, ಅಲ್ಲಿ ಭೋಗಗಳೆಲ್ಲ ನಾನು ಅನುಭವಿಸ್ಬೇಕು ಅಂತ ಒಂದು ಕಾಮನೆ ಇರುತ್ತೆ. ಅದರಿಂದ ಅವ್ರು ಕರ್ಮ ಮಾಡ್ತಾರೆ ಅವರು. ಅದು ವೇದಾಂತದ ದೃಷ್ಟಿಯಿಂದ ಏನು ಅಂದ್ರೆ, ಒಬ್ಬ ಒಂದು ಕರ್ಮವನ್ನ ಮಾಡಿ ಅದರಿಂದ ಒಂದು ಸಂತೋಷ, ಒಂದು ಭೋಗವನ್ನು ಅನುಭವಿಸ್ಬೇಕು ಅಂತಿದ್ರೇನೆ ಅವನಿಗೆ ಅಜ್ಞಾನ ಇದೆ ಅಂತ ಅರ್ಥ. ಅವನಿಗೆ ಅಜ್ಞಾನ ಇದೆ, ಯಾಕೆಂದ್ರೆ ಅವನು ತನ್ನ ಸ್ವರೂಪವನ್ನು ತಿಳ್ಕೊಂಡಿಲ್ಲ. ಅವನು ತನ್ನ ಸ್ವರೂಪ ಪೂರ್ಣ ಸ್ವರೂಪ ಯಾವತ್ತೂ ಅದು ಆನಂದ ಸ್ವರೂಪ ಅಂತ ತಿಳ್ಕೊಂಡಿಲ್ಲ. ಅದರಿಂದ ಅವನು ಏನ್ ಮಾಡ್ತಾನೆ, ತನ್ನ ಹೊರಗಡೆಯಿಂದ ಏನೋ ಒಂದು ಪಡ್ಕೋಬೇಕು ಅಂತ ಉದ್ದೇಶದಿಂದ ಅವನು ಈ ಕರ್ಮವನ್ನು ಮಾಡಿ ಅವನು ಒಂದು ಇದಕ್ಕೆ ಹೋಗ್ತಾನೆ, ಸ್ವರ್ಗಕ್ಕೆ ಹೋಗ್ತಾನೆ. ಅದರಿಂದ ಅವನಿಗೆ ಅಜ್ಞಾನ ಇದೆ. ಆದ್ರೆ ಈ ಜ್ಞಾನಕಾಂಡ ಏನ್ ಮಾಡುತ್ತೆ, ನೀನ್ ಕರ್ತೃ ಅಲ್ಲ ನೀನು, ನೀನು ಭೋಕ್ತಾ ಅಲ್ಲ ನೀನು ಅಂತ ಹೇಳಿ ಅವನ ಜ್ಞಾನ ಸ್ವರೂಪದಲ್ಲಿ ಅವನ ನಿಲ್ಲಿಸುತ್ತೆ. ಹಾಗಾಗಿ ನೀನು ಬ್ರಹ್ಮ ಸ್ವರೂಪವೇ ನೀನು ಅಂತ ತೋರಿಸ್ಕೊಡುತ್ತೆ. ಅದರಿಂದ ಇದೇನಾಯ್ತು ಅಂತ ಹೇಳಿದ್ರೆ, ಆ ಕಾಮ ಇಲ್ಲ ಅಂತ ತೋರಿಸ್ಬೇಕು ಇವರು. ವೇದಾಂತದಲ್ಲಿ ಕಾಮ ಅನ್ನೋದು ಸರಿ ಇಲ್ಲ, ತಪ್ಪದು ಅಂತ ತೋರಿಸ್ಬೇಕು. ಬೇರೆ ಅವ್ರೇನ್ ಮಾಡ್ತಾರೆ, ಕಾಮ ಅನ್ನೋದ್ರಿಂದಲೇ ಕರ್ಮ ಮಾಡ್ತಾ ಇದ್ದಾನೆ ಅಂತ ಅವ್ರು ಹೇಳ್ತಾರೆ. ನೀನು ಕರ್ಮ ಮಾಡಕ್ಕೆ ಬೇಕಾಗಿರೋ ಕಾಮ ಇದೆಯಲ್ಲ, ಆ ಕಾಮನೇ ನಿಜವಾಗ್ಲೂ ಇಲ್ಲ, ಆತ್ಮನಿಗೆ ಇಲ್ಲ ಅದು ಅಂತ ಹೇಳ್ಬಿಟ್ಟು ಅದನ್ನ ತೋರಿಸೋದು. ಹಾಗೆ ಆ ಆತ್ಮನಿಗೆ ಕಾಮ ಇಲ್ಲ, ಯಾಕಂದ್ರೆ ಆತ್ಮ ಇದ್ದರೆ ಶರೀರಕ್ಕೆ ಮನಸ್ಸಿಗೆ ತಾನೇ ಕಾಮ ಅಂತ ಇರೋದು, ಮನಸ್ಸು ಆತ್ಮ ಅಲ್ವಲ್ಲ. ಹಾಗಾಗಿ ಇನ್ನೊಂದು ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದ್ರೆ ಶರೀರ ಮನಸ್ಸುಗಳು ಕೂಡ ನಿಜವಾಗ್ಲೂ ಇಲ್ವೇ ಇಲ್ಲ, ಇರೋದು ಒಂದೇ ಒಂದು ಆತ್ಮ ಮಾತ್ರ. ಆ ದೃಷ್ಟಿಯಿಂದ ಜ್ಞಾನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಕಾಮ ಅನ್ನೋದು ಇಲ್ಲ ಅಂತ ತೋರ್ಸಕ್ಕಾಗಿ ಇವ್ರು ಏನ್ ಮಾಡ್ತಾ ಇದ್ದಾರೆ, ಈ ಯಾರಿಗೆ ಕಾಮ ಒಂದು ಚೂರು ಕೂಡ ಇಲ್ಲವೋ ಅವನು ಮೋಕ್ಷವನ್ನು ಹೊಂದುತ್ತಾನೆ ಅನ್ನೋದನ್ನ ತೋರಿಸ್ತಾರೆ. ಅದನ್ನ ಆ ಭಾಗ ನಮ್ಗೆ ಇವಾಗ ನೋಡ್ತಾ ಇದೀವಿ. ಸೊ ಇತಿ ಏತತೆ ವಿಶದೀಕರ್ತಂ ಸ ಯಥಾ ಇತಿ ಉತ್ತರಾಶ್ರುತಿ ಕಾಮಃ ಕ್ರತುಃ ಕರ್ಮ ಜನ್ಮ ಇತಿ ಯೇಷಾಮೇವ ಕ್ರಮೋ ಭವೇತ್ ಅಂತ. ಇವಾಗ ಈ ಒಂದು ಈ ಭಾಗ ಮುಂದಕ್ಕೆ ಬರ್ತಾ ಇರೋ ಈ ವೇದಾಂತ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಇರೋ ಭಾಗ ಏನ್ ಹೇಳ್ತಾ ಇದೆ ಅಂದ್ರೆ, 4 ಹಂತ ಇರುತ್ತೆ. ಕಾಮ ಅಂತ ಒಂದು, ಕ್ರತು ಅಂತ ಒಂದು, ಅರ್ಥ ಹೇಳ್ತೀನಿ ಏನು ಅಂತ, ಕರ್ಮ ಅಂತ ಒಂದು, ಆಮೇಲೆ ಜನ್ಮ ಅಂತ. ಇದಕ್ಕೆ ಅರ್ಥ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಕಾಮ ಅಂತ ಹೇಳಿದ್ರೆ ಬಯಕೆ ಅಂತ, ಯಾವ್ದೋ ಒಂದ್ರ ಬಯಕೆ ಅಂತ. ಕ್ರತು ಅಂದ್ರೆ ಏನು ಅಂದ್ರೆ ಇವರು ತೋರಿಸ್ತಾ ಇದ್ದಾರೆ,
ಯಾರಿಗೆ ಯಾವ ವಿಷಯದಲ್ಲಿ ಯಾರಿಗೆ ಕಾಮ ತುಂಬಾ ಜಾಸ್ತಿ ಇದೆಯೋ, ತುಂಬಾ ಉತ್ಕಟವಾಗಿದೆಯೋ ಅದಕ್ಕೆ ಕ್ರತು ಅಂತ ಹೆಸರು. ಯಾಕಂದ್ರೆ ಅಂತ ಜಾಸ್ತಿ ಕಾಮ ಇರೋನ್ ಏನ್ ಮಾಡ್ತಾನೆ, ಆ ಕೆಲಸವನ್ನು ಮಾಡೇ ಮಾಡ್ತಾನೆ. ಅವ್ನು ಯಾವ ಕೆಲಸದ ಮಾಡ್ಬೇಕು ಅಂತಿದ್ರೆ ಮಾಡೇ ಮಾಡ್ತಾನೆ. ತುಂಬಾ ಅಲ್ಪವಾದ ಏನೋ ಒಂದು ಕಾಮ ಬಂದ್ರೆ ಅವ್ನು ಅದನ್ನ ಬಿಟ್ಬಿಡ್ತಾನೆ. ಅದಕ್ಕೆ ನೋಡಿ ಇವರು ಅಬ್ದುಲ್ ಕಲಾಂ ಹೇಳೋರು ಥಿಂಕ್ ಬಿಗ್ ಮತ್ತೆ ಹೇಳೋರು ಅವರು. ಯಾಕಂದ್ರೆ ನೀನು ಒಳ್ಳೆ ತುಂಬಾ ದೊಡ್ಡ ವಿಷಯವನ್ನ ನಾನು ಗಳಿಸ್ಬೇಕು ಅಂತ ನೀನು ಒಂದು ಗುರಿ ಇಟ್ಕೊ, ನೀನು ಅದಕ್ಕಾಗಿ ನೀನು ತುಂಬಾ ಜೋರಾಗಿ ಅದನ್ನ ಉತ್ಕಟವಾಗಿ ಆ ಗುರಿಯನ್ನು ಬೆಳೆಸ್ಕೊ, ನೀನು ಅವಾಗ ಏನ್ ಮಾಡ್ತೀಯಾ, ಅದಕ್ಕಾಗಿ ನೀನು ಕೆಲಸ ಮಾಡ್ತೀಯ ನೀನು ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಅದು ನ್ಯಾಯವೇ. ಎಲ್ಲರಿಗೂ ಒಪ್ಪುವಂತದ್ದೇ, ಎಲ್ಲರೂ ಕೂಡ ಒಪ್ಪುವಂತದ್ದೇ. ಹಾಗಾಗಿ ಕಾಮ ಅನ್ನೋದು ಏನಾಗುತ್ತೆ, ಅದು ತುಂಬಾ ಉತ್ಕಟವಾಗಿದ್ರೆ ಅದು ಕ್ರತು ಅಂತ ಇದೆ. ಕ್ರತು ಅಂದ್ರೆ ತುಂಬಾ ದೊಡ್ಡ ರಿಸಾಲ್ವ್ ಟು ಇದು ಎಕ್ಸಿಕ್ಯೂಟ್. ಯಾಕಂದ್ರೆ ಒಂದು ಡಿಸೈರ್ ಬಂದ ಮಾತ್ರದಲ್ಲಿ ಅವನು ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾನೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಡಿಸೈರ್ ಅನ್ನೋದು ಉತ್ಕಟವಾಗಿರ್ಬೇಕು. ಅದರಿಂದಲೇ ಮುಮುಕ್ಷುತ್ವ ಅಂತ ಹೇಳೋದು ಕೂಡ ಗಟ್ಟಿಯಾಗಿರ್ಬೇಕು. ಮುಮುಕ್ಷುತ್ವ ಏನೋ ಮುಮುಕ್ಷುತ್ವ ಅನ್ನೋದಕ್ಕೆ ಕೂಡ ಮಂದ ಮುಮುಕ್ಷುತ್ವ, ಮಧ್ಯಮ ಮುಮುಕ್ಷುತ್ವ, ತೀವ್ರ ಮುಮುಕ್ಷುತ್ವ ಅಂತ ಅದರಲ್ಲಿ ಇದೆ, ಗ್ರೇಡೇಷನ್ಸ್ ಇದೆ. ಹಾಗಾಗಿ ಮಂದ ಮುಮುಕ್ಷುತ್ವಕ್ಕೆ ಏನೋ ಒಂದು ಇದು ಕೊಡ್ತಾರೆ ಅಂತ ಹೇಳಿದ್ರೆ, ಯಾವಾಗ್ಲೋ ಒಂದ್ಸತಿ ಬಂದ್ರೆ ಆಯ್ತು, ಯಾವ ಜನ್ಮದಲ್ಲಿ ಬಂದ್ರೆ ಏನು ಮುಕ್ತಿ ಬರ್ಲಿ, ಯಾವಾಗಾದ್ರೂ ಬಂದ್ರಿ ಅಂತ ಇರೋದು ಮಂದವಾಗಿರೋದು. ಅದ್ರಲ್ಲಿ ಇದು ಮಧ್ಯಮವಾಗಿರೋದು ಯಾವ್ದು ಅಂತ ಹೇಳಿದ್ರೆ, ಯಾರೋ ತೀರ್ಕೊಂಡ್ಬಿಟ್ರು ಅಂತ ಹೇಳಿದ್ರೆ ನಮ್ಗೆ ಬೇಕಾದವರು, ಅಯ್ಯೋ ಇಷ್ಟೇಪ್ಪ ಇದು ಸಂಸಾರ ಅನ್ನೋದು ಇಷ್ಟೇನೆ, ಬದುಕಿದ್ರು ನಮ್ಮ ಮುಂದೆನೆ ಬದುಕಿದ್ರು, ಇವಾಗ ತೀರ್ಕೊಂಡ್ಬಿಟ್ಟಿದ್ದಾರೆ ನೋಡು, ಇಷ್ಟೇ ಸಂಸಾರ ಅಂತ ಹೇಳೋದು ಒಂದು ಇದೆಯಲ್ಲ, ಆ ಬುದ್ಧಿ ಇದೆಯಲ್ಲ, ಅದು ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರೆ. ಅದೇ ತಮಾಷೆಗೆ ಹೇಳ್ತಾರೆ. ಅದು ಎಲ್ಲಿವರೆಗೂ ಅದು ಇರುತ್ತೆ ಅಂತ ಹೇಳಿದ್ರೆ, ಆ ಶರೀರ ಅಲ್ಲಿಂದ ತೆಗೆದ್ಮೇಲೆ ಆಮೇಲೆ ಮಜ್ಗೆನ ಯಾವಾಗ ಬರುತ್ತೆ ಅಂತ ಅದಕ್ಕೆ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಅದಕ್ಕೆ ಕೇಟ್ರಿಂಗ್ ಅವ್ರಿಗೆ ಹೇಳಿರ್ತಾರೆ ಮುಂಚೆನೆ, ನಮ್ಗೆ ಎಷ್ಟು ಜನ ಇದ್ದಾರೆ ಮನೆಯಲ್ಲಿ, ಅವ್ರಿಗೆ ತಂದ್ಬಿಡಿ ನೀವು ಅಂತ. ಹಾಗಾಗಿ ಅಲ್ಲಿ ತನಕನೇ ಇರುತ್ತೆ ಆ ವೈರಾಗ್ಯ ಅನ್ನೋದು. ಹಾಗಾಗಿ ಅದ್ಮೇಲೆ ಏನು, ಅದು ಬಂದಿದ್ದು ಫುಡ್ ಮೇಲೆ ಕಮೆಂಟ್ರೀಸ್ ಎಲ್ಲ ಇರುತ್ತೆ. ಅದು ಕಮೆಂಟ್ ಮಾಡ್ತಾರೆ, ತುಂಬಾ ಇದು ತುಂಬಾ ಪುಳಿ ಅಂತ ಹೀಗಿರುತ್ತೆ. ಸೊ ಇದಕ್ಕೆ ಇದು ಮಧ್ಯಮ ವೈರಾಗ್ಯ ಅಂತ ಹೇಳ್ತಾರೆ, ಸ್ಮಶಾನ ವೈರಾಗ್ಯ ಅಂತ ಅದೇನೆ. ತೀವ್ರ ವೈರಾಗ್ಯ ಅನ್ನೋದಕ್ಕೆ ಉದಾಹರಣೆ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಬ್ಬನಿಗೆ ತಲೆಯಲ್ಲಿ ಕೂದಲಿಗೆ ಬೆಂಕಿ ಹಚ್ಕೊಂಡ್ಬಿಟ್ರೆ ಅವನು ಹೇಗ್ ಬಿತ್ತು ಇದು ಬೆಂಕಿನೆಲ್ಲ ನೋಡಲ್ಲ. ಅವನು ಎಲ್ಲಿ ನೀರಿದೆ ಅಲ್ಲಿ ಹೋಗ್ತಾನೆ, ಬೇರೋಣ ಅಲ್ಲಿ ಅಂತ ಅವ್ನು ನೋಡ್ತಾ ಇರ್ತಾನಲ್ಲ, ಹಾಗಿರುತ್ತೆ ತೀವ್ರ ವೈರಾಗ್ಯ ಅಂತ ಹೇಳ್ತಾರೆ. ಹಾಗಾಗಿ ಯಾವಾಗ ನಮ್ಗೆ ಗುರು ಸಿಗ್ತಾರೆ, ಇಲ್ಲಿ ಯಾವಾಗ ನಾನು ಇದನ್ನ ಬಿಡುಗಡೆ ಆಗುತ್ತೆ ನನಗೆ ಅಂತ ಅಷ್ಟು ತೀವ್ರವಾಗಿರ್ತಾನ ಅವನು. ಬೇರೆ ಏನು ನನಗೆ ಬೇರೆ ಬೇಕಿಲ್ಲ ಈ ಲೋಕದಲ್ಲಿ, ನನ್ಗೆ ಅದೊಂದೇ ಬೇಕು, ನನಗೆ ಜ್ಞಾನ ಬೇಕು, ಜ್ಞಾನ ಕೊಟ್ಟ ಗುರು ಬೇಕು ನನಗೆ ಅಂತ ಅಷ್ಟು ತೀವ್ರವಾಗಿರ್ತಾನ ಅವನು. ಅಂತ ಅವನಿಗೆ ಅದು ಗುರು ಸಿಗ್ತಾರೆ ಅಂತ, ಅಷ್ಟು ಇದ್ರೆ ಅವ್ರಿಗೆ ಗುರು ಸಿಗ್ತಾನೆ ಅಂತ ವೇದಾಂತ ಹೇಳುತ್ತೆ. ಸೊ ಹೀಗೆ ಕಾಮ ಅನ್ನೋದು ಕ್ರತುವಾಗಿ ಕನ್ವರ್ಟ್ ಆಗುತ್ತೆ. ಅವಾಗ ಕರ್ಮ ಅಂತ ಮಾಡ್ತಾನೆ ಅವನು. ಕರ್ಮ ಮಾಡಿದ್ರೆ ಏನಾಗುತ್ತೆ, ಜನ್ಮ ಅನ್ನೋದು ಸಿಗುತ್ತೆ ಅವನಿಗೆ ಅಂತ ಈ ರೀತಿಯಲ್ಲಿ ಉಪನಿಷತ್ತು ಅದನ್ನ ತೋರಿಸಿ ಇದು ಅಜ್ಞಾನದಿಂದಾನೇ ಆಗಿರೋದು ಇದು ಅಂತ ತೋರಿಸ್ಕೊಡುತ್ತೆ ಇದು. ಅದೇ ತರ ಯಾರಿಗೆ ಈ ಕಾಮನೆ ಒಂಚೂರು ಇಲ್ವೇ ಇಲ್ವೋ ಅವನು ಮೋಕ್ಷವನ್ನು ಮುಟ್ತಾನೆ ನಾವು. ಯಾಕೆಂದ್ರೆ ಇದು ಲಾಜಿಕಲ್ ಆಗಿ ಕೂಡ ನಾವು ನೋಡಿದ್ರೆ, ಯಾರಿಗಾದ್ರೂ ಒಬ್ಬರಿಗೆ ಏನೇ ಒಂದು ಬಯಕೆಗಳು ತುಂಬಾ ಮನಸ್ಸಲ್ಲಿ ಇದ್ರೆ, ಅವ್ರು ತೀರ್ಕೊಳ್ಳೋ ತನಕ ಅವ್ರಿಗೆ ಅದನ್ನ ಪೂರೈಸ್ಕೊಳಕ್ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ, ಅದು ಅವ್ರು ಮತ್ತೆ ಬರ್ತಾರೆ. ಅದನ್ನ ಆ ಜನ್ಮವನ್ನ ಎತ್ತಕ್ಕೆ ಅವರು ಆ ಜನ್ಮವನ್ನು ಎತ್ತಿ ಇನ್ನೊಂದು ಜನ್ಮ ಎತ್ತಿ ಆ ಬಯಕೆಗಳೆಲ್ಲ ಪೂರೈಸ್ಕೊಳಕ್ಕೆ ಬರ್ತಾರೆ ಅವ್ರು ಮತ್ತೆ. ಹಾಗಾಗಿ ಇದು ಈ ಉಪನಿಷತ್ತು ಹೇಳುತ್ತೆ ಅದು. ಒಬ್ಬ ಆತ್ಮಜ್ಞಾನಿಯಾಗಿರೋವನಿಗೆ ಅವನಿಗೆ ಸಾಯೋವಾಗ ಅವ್ನಿಗೆ ಏನು ಕಾಮನೆ ಇರೋದೇ ಇಲ್ಲ ಅವನಿಗೆ. ಹಾಗಾಗಿ ಅವನಿಗೆ ಹುಟ್ಟು ಇಲ್ವೇ ಇಲ್ಲ ಅಂತ ಹೇಳುತ್ತೆ. ಇವಾಗ ರುಚೇಹೇ ಅತಿಶಯ ಕಾಮ್ಯೇ ವಿಷಯೇ ಕ್ರತು ಈರ್ಯತೆ ಪಾಕ್ಷಿಕಂ ಧರ್ಮಕಾಮೇ ಸ್ಯಾತ್ ಕರೋತಿ ಏವ ಕ್ರತೌ ಸತಿ. ಇವಾಗ ನೋಡಿ, ರುಚಿ ಅಂತ ಹೇಳಿದ್ರೆ ಒಂದು ಕಾಮನೆ ಅಂತ, ಅದು ಅತಿಶಯ ತುಂಬಾ ಜಾಸ್ತಿ, ಕಾಮನೆ ತುಂಬಾ ಜಾಸ್ತಿ ಇದ್ರೆ ಅದಕ್ಕೆ ಅದಕ್ಕೆ ಕ್ರತು ಅಂತ ಹೆಸರು ಅಂತ ಹೇಳಿದ್ರು. ಇವಾಗ ಪಾಕ್ಷಿಕಂ ಧರ್ಮ ಕಾಮೆ ಅಂತ ಹೇಳಿದ್ರೆ, ಏನೋ ಒಂದ್ ಸ್ವಲ್ಪ ಧರ್ಮ ಕಾಮ ಅಂತ ಒಂದು ಚೂರು ಮಾತ್ರ ಇದ್ರೆ ಅದೇನು ಇಟ್ ವೋಂಟ್ ಎಂಡ್ ಅಪ್ ಇನ್ ಹೀಸ್ ಡೂಯಿಂಗ್ ದಿ ಆಕ್ಷನ್ ವರೆಗೂ ಹೋಗೋದಿಲ್ಲ. ಅದು ಅಲ್ಲೇ ಅದು ಔಟ್ ಆಗೋಗುತ್ತೆ ಅದು. ಸೊ ಹಾಗಾಗಿ ಅದಕ್ಕೆ ನೋಡಿ, ಎಷ್ಟೋ ಜನಕ್ಕೆ ಈ ಒಂದು ಗೋಲ್ ನಾನು ಗಳಿಸ್ಬೇಕು, ಇಂಥ ಕೋರ್ಸ್ ಮಾಡ್ಬೇಕು, ಅಥವಾ ಇಂಥ ಒಂದು ಇದು ನಾನು ಇಂಥ ಕ್ಲಾಸಿಗೆ ಸೇರ್ಬೇಕು ನಾನು, ಅಥವಾ ಇಂಥ ಊರ್ಗೆ ನಾನು ಹೋಗ್ಬೇಕು ಅಂತೆಲ್ಲ ಇರುತ್ತೆ. ಆದ್ರೆ ಅದಕ್ಕಾಗಿ ಅವರು ಅಷ್ಟೊಂದು ವರ್ಕ್ ಮಾಡಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಉತ್ಕಟವಾಗಿಲ್ಲ ಅಂತ ಅರ್ಥ. ಉತ್ಕಟವಾಗಿದ್ರೆ ಅವರು ಏನಾದ್ರು ಮಾಡಿ ಅದಕ್ಕೆ ಮಾಡ್ತಾರೆ ಅದನ್ನ, ಹಗಲು ರಾತ್ರಿ ಅದಕ್ಕೆ ದುಡ್ದು ಅವರು ಅದನ್ನ ಗಳಿಸ್ತಾರೆ ಅದು. ಅದರಿಂದ ಅವ್ರು ಗಳಿಸಿಲ್ಲ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಅವ್ರು ಅದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿಲ್ಲ ಅಂತ ಅರ್ಥ. ಯಾಕೆ ಸಾಕಷ್ಟು ಪ್ರಯತ್ನ ಮಾಡಿಲ್ಲ ಅಂತ ಹೇಳಿದ್ರೆ, ಅವ್ರಿಗೆ ಒಳಗಡೆಯಿಂದ ಮೋಟಿವೇಶನ್ ಇಲ್ಲ ಅವ್ರಿಗೆ ಅದನ್ನ ಮಾಡ್ಬೇಕು ಅಂತ. ಅದರಿಂದ ಇದು ಎಷ್ಟೋ ಜನಕ್ಕೆ ಬರುತ್ತೆ ಅದು.
ಆದ್ರೆ ಬಂದ್ರು ಕೂಡ ಎಲ್ಲರೂ ಸಕ್ಸೀಡ್ ಆಗ್ತಾರಾ ಅಂತ ಕೇಳಿದ್ರೆ ಇಲ್ಲ. ಅದರಿಂದ ನಮ್ಗೆ ಗೊತ್ತಾಗುತ್ತೆ ಎಲ್ಲರೂ ಅದೇ ತರ ಒಂದು ಎಫರ್ಟ್ ಹಾಕೋಲ್ಲ, ಯಾಕಂದ್ರೆ ಅವರಿಗೆ ಅಷ್ಟೊಂದು ತೀವ್ರತೆ ಇಲ್ಲ ಅದರಲ್ಲಿ ಅಂತ ನಾವು ತೀರ್ಮಾನ ಮಾಡ್ಬೇಕು. ಆಮೇಲೆ ಕಾಮಪ್ರಧಾನ್ಯ ದಾರ್ಢ್ಯತಂ ಮಂತ್ರ ಉದಾಕೃತಿ ಗಮ್ಯತೆ ಸರ್ವಂ ಮನಸಾ ಅಥೋ ಅಸ್ಯ ಲಿಖತ ಅಂತ ಹೇಳ್ಬಿಟ್ಟು, ಈ ಕಾಮಪ್ರಧಾನ ದಾರ್ಢ್ಯ ಅಂತ ಹೇಳಿದ್ರೆ ಈ ಕಾಮವೇ ಜಾಸ್ತಿ ಇರೋದು ತೋರ್ಸಕ್ಕಾಗಿ ಏನ್ ಮಾಡ್ತಾ ಇದೆ, ಈ ಮಂತ್ರವನ್ನ ಉದಾಹರಣೆ ಮಾಡುತ್ತೆ ಅಷ್ಟೇನೆ. ಇದರಲ್ಲಿ ಈ ಉಪನಿಷತ್ತಲ್ಲಿ ಈ ಮನಸ್ಸು ಅನ್ನೋದು ಏನು ಅಂತ ಕೇಳಿದ್ರೆ ಲಿಂಗ್ಯತೆ ಗಮ್ಯತೆ ಸರ್ವಂ ಅಂತ ಹೇಳಿದ್ರೆ, ಈ ಮನಸ್ಸು ಅನ್ನೋದು ಲಿಂಗ ಶರೀರ ಅಂತ ಮನಸ್ಸಿಗೆ ಹೇಳ್ತಾರೆ. ಯಾವ್ದು ಸೂಕ್ಷ್ಮ ಶರೀರ ಅನ್ನೋದಕ್ಕೆ ಲಿಂಗ ಶರೀರ ಅಂತ ಹೇಳ್ತಾರೆ. ಯಾತಕ್ಕೆ ಅಂತ ಹೇಳಿದ್ರೆ ಈ ಮನಸ್ಸು ಅನ್ನೋದೇ ಒಬ್ಬನಿಗೆ ಕಾಮನೆ ಇದೆಯಾ ಇಲ್ವಾ ಅಂತ ತೋರ್ಸ್ಕೊಡುತ್ತೆ. ಅದರಿಂದ ಇದಕ್ಕೆ ಲಿಂಗ ಶರೀರ ಅಂತ ಹೆಸರು ಅಂತ ಇವರು ಹೇಳ್ತಾರೆ. ಯಾ ಪುರ ಸ್ವಪ್ನ ದೃಷ್ಟಾಂತಾತ್ ಪರೋಲೋಕೋ ವಿವಕ್ಷಿತಃ ಇತಿ ಉಪಸಂಹಾರಂ ತದುಕ್ತೇಹೇ ಕೃತವಾನ್ ಮುನಿಹಿ. ಈಗ ಮುಂದೆ ಸ್ವಪ್ನ ದೃಷ್ಟಾಂತದಿಂದ ಏನ್ ಮಾಡಿದ್ರು ನೋಡಿ, ಜಾಗೃತ ಅವಸ್ಥೆಯಿಂದ ಸ್ವಪ್ನಾವಸ್ಥೆಗೆ ಹೋಗ್ತಾನೆ. ಅದನ್ನ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಈ ಲೋಕದಿಂದ ಅವನು ಪರಲೋಕಕ್ಕೆ ಹೋಗ್ತಾನೆ ಅಂತ, ಸ್ವರ್ಗಲೋಕಕ್ಕೂ ಯಾವ್ದೋ ಒಂದು ಲೋಕಕ್ಕೆ ಹೋಗ್ತಾನೆ, ಕಾಮನೆ ಇಟ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಭೋಗವನ್ನು ಅನುಭವಿಸ್ಬೇಕು ಅಂತ. ಆದ್ರೆ ಸುಷುಪ್ತಿ ಅಂತ ಒಂದು ಸ್ಥಾನ ಇದೆಯಲ್ಲ, ಅದೇ ಯಾವತ್ತಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮೋಕ್ಷಕ್ಕಾಗಿ ಉದಾಹರಣೆ ಕೊಟ್ಟಿದ್ದಾರೆ. ಯಾಕಂದ್ರೆ ಸುಷುಪ್ತಿನಲ್ಲಿ ನಮ್ಗೆ ದ್ವೈತ ಇರೋದಿಲ್ಲ, ಅಲ್ಲಿ ನಾನು ಅಂತ ಒಂದು ಇಂಡಿವಿಜುವಾಲಿಟಿ ಇರೋದೇ ಇಲ್ಲ. ಆಮೇಲೆ ವಿಷಯಗಳೆಲ್ಲ ಯಾವ್ದು ಇರೋದೇ ಇಲ್ಲ, ಯಾವ್ದು ಶಬ್ದಸ್ಪರ್ಶಾದಿ ವಿಷಯಗಳು ಭೋಗ ಅಲ್ಲೋದು ಯಾವುದೇ ಇರೋದಿಲ್ಲ. ಆಮೇಲೆ ಒಂದು ಸುಖಾನು ಇರುತ್ತೆ ಅದು. ಹಾಗಾಗಿ ಇಷ್ಟನ್ನು ಒಂದು ಸಾಮ್ಯತೆ ಇದೆ ಸುಷುಪ್ತಿಗೂ ಮೋಕ್ಷಕ್ಕೂ. ಅದರಿಂದ ಮೋಕ್ಷವನ್ನು ಮುಂದೆ ಸುಷುಪ್ತಿಯನ್ನ ಉದಾಹರಣೆ ಕೊಡ್ತಾರೆ. ಸುಷುಪ್ತಿ ಹೇಗೆ ಆತರ ಇರುತ್ತೆ ಅಂತ ಅದೇ. ಹಾಗಾಗಿ ಇದೇ ಹೇಳಕ್ಕಾಗಿ, ಯಾಕಂದ್ರೆ ಸುಷುಪ್ತಿನೇ ಮೋಕ್ಷ ಅಂತ ಆಗೋದ್ರೆ ಏನಾಯ್ತು ಏನೋ, ಯಾರು ಪ್ರಯತ್ನ ಇದ್ದೇನೆ ಎಲ್ಲರಿಗೂ ದಿವಸ ನಿದ್ದೆ ಹೋಗ್ತಾ ಇರಲ್ಲ. ಅದು ಎಂತ ನಿದ್ರೆ ಅನ್ನೋದು ಎಂತದ್ದು ಅಂತ ಹೇಳಿದ್ರೆ, ಕೆಲವ್ರಿಗೆಲ್ಲ ಬಸ್ಸಲ್ಲಿ ನಿಂತಿರ್ತಾರೆ, ಬಸ್ ನಿಂತಿದ್ದ ಜಾಗದಲ್ಲಿ ಅವ್ರಿಗೆ ಇದು ನಿದ್ದೆ ಅಷ್ಟು ಜೋರಾಗಿ ಬರ್ತಾ ಇರುತ್ತೆ. ಈ ಕೈ ಇಟ್ಕೊಂಡಿರ್ತಾರೆ ಕೆಲವು ಸತಿ, ಅಥವಾ ಸೀರಿಯಲ್ ಕೂತ್ಕೊಂಡು ಈ ಕಡೆ ಏನ್ ಮಾಡ್ತಾರೆ, ಪಕ್ಕದ ಮೇಲೆ ಇರೋರ್ ಮೇಲೆ ಬೀಳ್ತಾರೆ, ಇದೆಲ್ಲ ಆಗುತ್ತೆ. ಅದು ಸುಷುಪ್ತಿ ಅನ್ನೋದಕ್ಕೆ ಅಷ್ಟೊಂದು ಎಫೆಕ್ಟ್ ಇಲ್ಲದೆ ಬರುತ್ತೆ ಅದು. ಅವಾಗ ಮೋಕ್ಷ ಸುಷುಪ್ತಿ ಮೋಕ್ಷ ಒಂದೇ ಅಂತ ಹೇಳಿದ್ರೆ ಏನು ಎಫೆಕ್ಟ್ ಇಲ್ದೇನೆ ನಾವು ಮೋಕ್ಷ ಹೊಂದಿದಾಗ ಆಗ್ಬಿಡುತ್ತೆ ಅಂತ ಅದನ್ನ ಹಾಸ್ಯಾಸ್ಪದವಾಗಿ ಹೇಳಿದ್ದಾರೆ ಇದರಲ್ಲಿ. ಹೀಗೆ ಯಾವ ಇವಾಗ ಏನ್ ಮಾಡ್ತಾರೆ, ಮೋಕ್ಷದ ವಿಷಯವನ್ನ ಹೇಳಕ್ಕಾಗಿ ಇವಾಗ ಮುಂದಕ್ಕೆ ಬರ್ತಾ ಇರೋ ಭಾಗ ಇರೋದು. ಮುಕ್ತಿ ಸುಷುಪ್ತಿ ದೃಷ್ಟಾಂತಾತ್ ಮುನಿನಾ ಯಾ ವಿವಕ್ಷಿತ ಮುನಿ ಆರಭತೆ ವಕ್ತುಂ ತಾಂ ಅಥ ಇತ್ಯಾದಿ ವಾಕ್ಯತಃ. ಯಾರು ಯಾಜ್ಞವಲ್ಕ್ಯರು ಜನಕನಿಗೆ ಹೇಳ್ತಾ ಇದ್ದಾರೆ ಇದನ್ನ ಈ ಮುಕ್ತಿ ವಿಷಯಕ್ಕೆ. ಅವನು ಏನ್ ಮಾಡ್ತಾರೆ ನೋಡಿ, ಅವ್ನಿಗೆ ಎಷ್ಟು ತೀವ್ರತೆ ಇದೆ ಅಂತ ಹೇಳಿದ್ರೆ, ಜನಕನಿಗೆ ಇವ್ರು ಏನೇನು ಮಾತಾಡೋಕೆ ಶುರು ಮಾಡಿದ್ರು ಕೂಡ ಮೋಕ್ಷ ವಿಷಯ ನೀವು ಹೇಳಿ, ಮೋಕ್ಷ ವಿಷಯ ಹೇಳಿ ಅಂತ ಅವನು ಇದು ಮಾಡ್ತಾನೆ, ಮಧ್ಯ ಹೇಳ್ತಾನೆ ಅವನು. ಯಾಕಂದ್ರೆ ಅವ್ನಿಗೆ ಅಷ್ಟು ಈ ವಿಷಯದ ಕೇಳಕ್ಕೆ ಅವ್ನಿಗೆ ಅಷ್ಟೊಂದು ಇಷ್ಟ ಅವನಿಗೆ, ಜನಕನಿಗೆ. ಹಾಗಾಗಿ ಇವರು ಕೂಡ ಇಷ್ಟು ಕಾತುರ ಇದೆಯಲ್ಲ ನಮಗೆ ತಿಳ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಅವ್ರಿಗೂ ತುಂಬಾ ಇಂಟ್ರೆಸ್ಟ್. ಯಾಕಂದ್ರೆ ಒಂದು ಕಚೇರಿ ಯಾವ್ದೇ ಎದುರುಗಡೆ ಜನ ಕೂತಿರೋರು ಸ್ವಲ್ಪ ರಸಿಕರಾಗಿದ್ರೆ ಅವಾಗ ಹಾಡೋರ್ಗು ತುಂಬಾ ಒಂದು ಉತ್ಸಾಹ ಇರುತ್ತೆ. ಅದು ಅಷ್ಟೊಂದು ಯಾರು ರಸಿಕರು ಇಲ್ಲ ಅಲ್ಲಿ, ಏನೋ ಸಾಮಾನ್ಯ ಜನ ಇದ್ದಾರೆ ಅಂದ್ರೆ ಇವ್ರಿಗೂ ಅಷ್ಟೊಂದು ಉತ್ಸಾಹ ಇರೋದಿಲ್ಲ ಹಾಡಕ್ಕೆ. ಆ ರಸಿಕರ ಅಂತ ಇವ್ರಿಗೆ ಗೊತ್ತಾಗ್ಬಿಟ್ರೆ ಅವಾಗ ಏನ್ ಮಾಡ್ತಾನೆ, ಇವನಲ್ಲಿ ಇನ್ನೂ ಸ್ವಲ್ಪ ವಿಷಯಗಳೆಲ್ಲ ಅವನು ಆಸೆ ತರ್ತಾನೆ ಅವನು. ಯಾಕಂದ್ರೆ ಅವನಿಗೆ ಇಷ್ಟ, ಅವನಿಗೆ ನೋಡಿ ಆ ಕಚೇರಿಲಿ ಕೂತು ಅವನು ಹಾಡುವಾಗ, ಎಸ್ಪೆಷಲಿ ರಸಿಕರ ಇದ್ದವಾಗ ಅವನಿಗೆ ಈ ಕಚೇರಿ ಮುಗಿದ್ಮೇಲೆ ನನ್ಗೆ ಏನ್ ಕೊಡ್ತಾರೆ ಕಾಸು ಅದೆಲ್ಲ ಅವ್ನಿಗೆ ದೃಷ್ಟಿ ಇರೋದೇ ಇಲ್ಲ. ಅವ್ನಿಗೆ ಈ ಸಂಗೀತ ಆ ಒಂದು ಕಲೆ ಅದರಲ್ಲಿರೋ ಒಂದು ನಿಪುಣತೆ ಅದನ್ನ ಮೇಲೆ ಅವನಿಗೆ ಗಮನ ಇರುತ್ತೆ. ತ್ಯಾಗರಾಜರು ಅಂತ ಅವರು ಅದಕ್ಕೆಲ್ಲ ಕೂಡ ಹೋಗ್ಲಿಲ್ಲ. ಅವರು ಈ ಅದು ಅಧ್ಯಾತ್ಮ ಸಾಧನೆಯಾಗಿ ಇಟ್ಕೊಂಡ್ಬಿಟ್ಟಿದ್ರು ಅವರು. ಹಾಗಾಗಿ ಅಂತ ಒಂದು ರೀತಿಯಲ್ಲಿ ಅವ್ರು ಮಾಡಿದ್ದಾರೆ. ಸೊ ಹೀಗೆ ಮುನಿ ಆರಭತೆ ವಕ್ತುಂ ತಾಮಥ ಇತ್ಯಾದಿ ವಾಕ್ಯತಃ ಪೂರ್ವೋಕ್ತ ಕಾಮಿ ವೈಷಮ್ಯಂ ಅಥ ಶಬ್ದೇನ ಸೂಚ್ಯತೆ ಕಾಮಿ ಸಂಸರತಿ ಇತಿ ಉಕ್ತಂ ಕಾಮಾಭಾವೇ ವಿಮುಚ್ಯತೆ. ಇವಾಗ ಏನ್ ಹೇಳ್ತಾ ಇದ್ದಾರೆ, ಕಾಮಿ ಅಂತ ಹೇಳಿದ್ರೆ ಯಾರಿಗೆ ಕಾಮನೆ ಇದೆಯೋ ಅವನು ಖಂಡಿತ ಸಂಸಾರದಲ್ಲೇ ಇರ್ತಾನ. ಯಾಕಂದ್ರೆ ಅವನಿಗೆ ಕಾಮನೆಗಳು ಬೇಕಾದಷ್ಟಿದೆ, ಅವನು ಬೇಕಾದಷ್ಟು ವಿಷಯಗಳು ನನಗೆ ಅನುಭವಿಸ್ಬೇಕಾಗಿದೆಯಪ್ಪ, ನಾನು ಇಷ್ಟ ಬೇಕಾ ನಾನು ಬರೋದಿಲ್ಲ ಅಂತ ಅವನು ಬಿಟ್ಟು ಯಾರೇ ಬಂದು ಕರೆದ್ರು ಕೂಡ ಅವನಿಗೆ ಇಷ್ಟ ಇರೋದಿಲ್ಲ ಅವನಿಗೆ. ಹಾಗಾಗಿ ಅವ್ರಿಗೆ ಹೋಗೋದಿಲ್ಲ. ನೋಡಿ, ಎಷ್ಟೋ ವೇದಾಂತ ಕ್ಲಾಸಸ್ ಎಲ್ಲ ಇರುತ್ತೆ, ಕೆಲವರೆಲ್ಲ ಬರ್ತಾ ಇರ್ತಾರೆ. ಅದಕ್ಕೆ ನಮ್ಮ ಪರಮಾರ್ಥಾನಂದ ಅದೇ ಹೇಳ್ತಾರೆ, ಒಂದು ಎಷ್ಟೋ ವರ್ಷಗಳಿಂದ ಬರ್ತಾ ಇರ್ತಾರೆ ಕ್ಲಾಸ್ಗೆಲ್ಲ. ಬಟ್ ಆದ್ರೂ ಕೂಡ ಅವ್ರಿಗೆ ಹೇಳ್ತಾರೆ ಸ್ವಾಮಿಗಳ ಹತ್ರ, ಸ್ವಾಮೀಜಿ ನನಗೆ ಕೆಲ್ಸದವ್ನು ಬರ್ತಾನೆ ಇಲ್ಲ ಸರಿಯಾಗಿ ಕೆಲ್ಸಕ್ಕೆ, ನನ್ಗೆ ಅದು ಮುಖ್ಯ ಅದೇ ಮುಖ್ಯ, ನನಗೆ ಮೋಕ್ಷ ಕ್ಯಾನ್ ವೇಟ್, ಬಟ್ ಇದೇನಾಗ್ತಾ ಇವೆಲ್ಲ ಅಂತ ಹೇಳೋರು ಇದ್ದಾರೆ. ಹಾಗಾಗಿ ಅವ್ರಿಗೆ ಬಾಕಿ ಪ್ರಾಬ್ಲಮ್ಸೇ ಎಲ್ಲದಕ್ಕಿಂತ ದೊಡ್ಡದಾಗಿರುತ್ತೆ. ಸೊ ಪರಮಾರ್ಥಾನಂದ ಹೇಳೋರು, ನಿನಗೆ ಪ್ರಯಾರಿಟಿ ಅಂತ ಒಂದು ಲಿಸ್ಟ್ ಇದ್ರೆ ಅದ್ರಲ್ಲಿ ಏನೋ 25, 26ನೇದು ಮೋಕ್ಷ ಅಂತ ಇರುತ್ತೆ. ಅದು
ಬಟ್ ಆಕ್ಚುಲಿ ಅದು ಏನಾಗ್ಬೇಕು, ನಂಬರ್ 1 ಆಗ್ಬೇಕು. ಅದು ಆಕ್ಚುಲಿ ಇವ್ರಿಗೆ ಇಟ್ಕೊಂಡಿರ್ತಾರೆ, ಬಾಕಿ ಎಲ್ಲಾ ವಿಷಯಗಳ ಜೊತೆಗೆ ಇದು ಒಂದು ಪರವಾಗಿಲ್ಲ, ಇದು ಒಂದು ಇರ್ಲಿ ಅಂತ ಮಾಡ್ತಾರೆ. ಸೊ ಆತರ ಇರೋದು ಅದು ತೀವ್ರತೆ ಇಲ್ಲ ಅದ್ರಲ್ಲಿ ಅಂತ ಗೊತ್ತಾಗುತ್ತೆ ನಿಮ್ಗೆ ಅಂತ ಹೇಳ್ತಾರೆ. ಸೊ ಇವರು ಕಾಮಿ ಸಂಸರತಿ ಇತಿ ಉಕ್ತಂ ಕಾಮಾಭಾವೇ ವಿಮುಚ್ಯತೆ. ಯಾರಿಗೆ ಕಾಮ ಇಲ್ವೋ, ಅಂದ್ರೆ ಯಾವುದೇ ಬೈಕೆ ಯಾವ್ದು ಇಲ್ವೋ ಒಬ್ಬನಿಗೆ, ಅವನು ಮುಕ್ತಿಯನ್ನು ಹೊಂದೇ ಹೋಗ್ತಾನೆ ಅವನಿಗೆ ಅಂತ. ನೋಡಿ ಆ ತರ ನೋಡಿ, ಈ ವೇದಾಂತ ಶಾಸ್ತ್ರ ಕೂಡ ಎಷ್ಟೊಂದು ಸೈಕಾಲಜಿ ಇದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಯಾರು ಹೇಳ್ಕೊಡ್ದೇನೆ ಕಾಮನೆ ಇರುತ್ತೆ ಅವ್ರಿಗೆ, ಎಲ್ಲರಿಗೂ ಇರುತ್ತೆ ಅದು. ಹಾಗಾಗಿ ಯಾರು ಅವ್ರಿಗೆ ಏನು ಟ್ರೈನಿಂಗ್ ಕ್ಲಾಸ್ ಹೋಗ್ಬೇಕಾಗಿಲ್ಲ, ಏನಿಲ್ಲ, ಯಾರು ತಂದೆ ತಾಯಿ ಅವ್ರಿಗೆ ಶಿಕ್ಷಣ ಕೊಡ್ಬೇಕಾಗಿಲ್ಲ, ಏನಿಲ್ಲ. ಹಾಗಿದ್ರು ಕೂಡ ಅದೇ ನ್ಯಾಚುರಲ್ ಆಗಿ ಒಂದು ಜೀವ, ಅದು ಮನುಷ್ಯ ಆಗ್ಲಿ, ಪ್ರಾಣಿ ಆಗ್ಲಿ, ಪಕ್ಷಿ, ಕ್ರಿಮಿಕೀಟ ಯಾವುದೇ ಆಗ್ಲಿ, ಅದಕ್ಕೆ ಬಯಕೆ ಕಾಮ ಅಂತ ಒಂದು ಇದ್ದೇ ಇರುತ್ತೆ ಅದಕ್ಕೆ. ಹಾಗಾಗಿ ಆದ್ರೆ ಆ ಕಾಮ ಇಲ್ಲದೆ ಇರೋ ಸ್ಥಿತಿ ಅಂತ ಇದೆಯಲ್ಲ, ಅದಕ್ಕೆ ತುಂಬಾ ಪ್ರಯತ್ನ ಮಾಡ್ಬೇಕಾಗಿದೆ. ಹಾಗಾಗಿ ಆ ನನ್ನ ಮನಸ್ಸಲ್ಲಿರೋ ಕಾಮನೆಗಳು ಹೋಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಪ್ರಯತ್ನ ಮಾಡ್ಬೇಕಾಗಿದೆ. ಅದಕ್ಕೆ ಬೇಕಾದಷ್ಟು ಇಲ್ಲೆಲ್ಲ ಹೇಳ್ಕೊಡುತ್ತೆ. ಇನ್ಫ್ಯಾಕ್ಟ್ ವೇದಾಂತಕ್ಕೆ ಗ್ರಂಥಗಳು ಒಂದು ಚೂರು ಅದ್ರಲ್ಲಿ ಸಾಕ ಅಂತ ಅನ್ಸೋದೇ ಇಲ್ಲ. ಮತ್ತೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅದ್ರ ಬಗ್ಗೆ ಎಲ್ಲ ಹೇಳ್ತಾನೆ ಇರ್ತೇವೆ ಅದು. ಹಾಗಾಗಿ ಅದು ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಈ ವೈರಾಗ್ಯ ಇಂಥದ್ದೆಲ್ಲ ನಾವು ಸಂಪಾದನೆ ಮಾಡ್ಬೇಕಾದ್ರೆ ಇಂಥ ಗ್ರಂಥಗಳನ್ನ ನಾವು ಯಾವಾಗ್ಲೂ ಅದ್ರ ಜೊತೆಗೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ಇರ್ಬೇಕು ನಮ್ಗೆ. ಅದು ನಾನು ಇಂಥ ಗ್ರಂಥಗಳ ಜೊತೆಗೆ ನಾನು ಇದನ್ನು ಸೇರಿಸ್ತೀನಿ, ಯಾವುದು ರಾಮಾಯಣ ಮಹಾಭಾರತ ಇತ್ಯಾದಿ ಗ್ರಂಥಗಳೆಲ್ಲ ಇದೆಯಲ್ಲ, ಅವುಗಳು ಕೂಡ ಅದಕ್ಕೆ ಯಾವುದೇ ಒಂದು ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ, ಜನರ ಮನಸ್ಸಲ್ಲಿ ಇದನ್ನ ಓದೋವ್ರ ಮನಸ್ಸಲ್ಲಿ ಇಂಥ ಒಂದು ಭಾವನೆಗಳು ಬರ್ಲಿ ಅವ್ರಿಗೆ ಅಂತ ಇರುತ್ತೆ ಅದು. ಹಾಗಾಗಿ ಇವುಗಳನ್ನ ಮತ್ತೆ ಓದೋದ್ರಿಂದ ನಮ್ಗೆ ನೋಡಿ ಪದೇ ನಮ್ಗೆ ಈ ವಿಷಯಗಳೇ ಬರುತ್ತೆ, ಎದ್ದು ಬರುತ್ತೆ. ಇದನ್ನ ತೋರಿಸ್ತಾರೆ, ಶರೀರ ನಿಂದನೆ ಮಾಡೋದು, ಶರೀರ ಎಷ್ಟು ಅಸಹ್ಯವಾಗಿರೋದು ಅಂತ ಅದನ್ನ ತೋರಿಸೋದು, ಅದರಿಂದ ಎಷ್ಟು ಕಷ್ಟ ಇದೆ ಅಂತ ತೋರಿಸೋದು. ಹಾಗಾಗಿ ಆಮೇಲೆ ಬೇರೆ ವಿಷಯಗಳು ಇದೆ, ಏನೋ ನಿನಗೆ ಸಂಸಾರ ಅಂತ ಓದಿದ್ರೆ ಅವುಗಳಿಂದ ಏನು ಕಷ್ಟ ಇದೆ ನಿಮಗೆ ಅಂತ ತೋರಿಸೋದು. ಇದೆಲ್ಲ ಕೂಡ ಮತ್ತೆ ಹೈಲೈಟ್ ಮಾಡ್ತಾ ಇರ್ತಾರೆ. ಅವಾಗ ಏನಾಗುತ್ತೆ, ನಮ್ಗೆ ಮನಸ್ಸಲ್ಲಿ ಒಂದು ಸ್ಲೋ ಪಾಯ್ಸನ್ ತರ ಅದು ಒಳಗಡೆ ಅದು ಕೆಲಸ ಮಾಡುತ್ತೆ. ಅದು ಒಂದು ಡ್ರಗ್ಸ್ ಗೆಲ್ಲ ಕೂಡ ಇದೆ, ಇದು ಏನು ಸ್ಲೋ ರಿಲೀಸ್ ಅಂತ ಡ್ರಗ್ಸ್ ಇದೆ ಅದಕ್ಕೆ ಆತರ ಸ್ಲೋ ರಿಲೀಸ್ ಅನ್ನೋ ರೀತಿಯಲ್ಲಿ ಇದು ನಮ್ಗೆ ಒಳಗಡೆ ಕೆಲವು ಸತಿ ನಮ್ಗೆ ಗೊತ್ತಾಗ್ದೇನೆ ಅದು ಒಳಗಡೆ ಒಂದು ಕೆಲಸ ಮಾಡ್ತಾನೆ ಇರುತ್ತೆ, ಅದು ಸಂಸ್ಕಾರವನ್ನು ಕೊಡ್ತಾ ಇರುತ್ತೆ ಅದು. ಹೀಗೆ ಆದ್ರೆ ಅದರಿಂದನೇ ಇದನ್ನ ಮಾಡ್ಬೇಕು ಅಂತ ಹೇಳೋದು. ಮತ್ತೆ ನಿನಗೆ ಏನಾದ್ರೂ ಮಾಡಿ ನೀನು ಇದ್ರ ಜೊತೆಗೆ ಒಂದು ಕಾಂಟ್ಯಾಕ್ಟ್ ನಿನಗೆ ಪ್ರತಿ ದಿವಸ ಇಟ್ಕೊಂಡೇ ಇರು ನೀನು, ಅವಾಗ ಅದು ಒಳಗಡೆ ನಿಮಗೆ ಒಂದು ಕೆಲಸ ಮಾಡುತ್ತೆ. ಅದು ನಮ್ಮ ಕಾನ್ಶಿಯಸ್ ಆಗಿ ಎಲ್ದೇ ಇದ್ರು ಕೂಡ ಅದು ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ಹೀಗೆ ಪರಮಾನಂದ ರೂಪತ್ವಂ ಆತ್ಮನಃ ಚೇತ್ ವಿಬುದ್ಯತೆ ಕುತಃ ಕಾಮಯತೆ ಭೋಗ್ಯಂ ತಥೋ ಬೋಧಾತ್ ಅಕಾಮದ. ಇವರು ಹೇಳ್ತಾ ಇದ್ದಾರೆ, ಆತ್ಮ ಸ್ವರೂಪ ಪರಮಾನಂದ ಸ್ವರೂಪ ಅನ್ನೋದನ್ನ ಯಾರಾದ್ರೂ ತಿಳ್ಕೊಂಡ್ಬಿಟ್ರೆ ಅವನಿಗೆ ಭೋಗ್ಯ ವಸ್ತುಗಳಲ್ಲಿ ಕಾಮನೆ ಅನ್ನೋದು ಹೇಗೆ ಬರುತ್ತೆ ಅವನಿಗೆ. ಯಾಕಂದ್ರೆ ಆ ಒಂದು ಆನಂದ ಪರಮಾನಂದ ಅದು, ಆದ್ರೆ ಭೋಗ್ಯ ವಸ್ತುಗಳಲ್ಲಿ ಬರೋದು ತುಂಬಾ ಅಲ್ಪ ಆನಂದ ಅದು. ಹಾಗಾಗಿ ಯೋ ವೈ ಭೂಮ ತತ್ಸುಖಂ ಅಂತ ಈ ಚಾಂದೋಗ್ಯ ಉಪನಿಷತ್ತಲ್ಲಿ ನಾರದರು ಸನತ್ಕುಮಾರ್ ಹತ್ರ ಹೋಗಿ ನನಗೆ ಬ್ರಹ್ಮವಿದ್ಯೆ ಹೇಳ್ಕೊಡಿ ಅಂತ ಹೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಯಾವ್ದು ಎಲ್ಲದಕ್ಕಿಂತ ದೊಡ್ಡದಾಗಿದೆಯೋ, ದೊಡ್ಡದು ಅಂದ್ರೆ ಬ್ರಹ್ಮ, ಅದೇ ಬ್ರಹ್ಮ. ಅದು ಯಾವ್ದು ಎಲ್ಲದಕ್ಕಿಂತ ದೊಡ್ಡದಾಗಿದೆಯೋ ಅದಕ್ಕೆ ಅದು ಸುಖ. ಆದ್ರೆ ಅಲ್ಪ ಅಂತ ಯಾವ್ದಿದೆಯೋ, ದೊಡ್ಡದಾಗಿರ್ಲಿ ಸಣ್ಣದಾಗಿರುತ್ತೋ, ಅಲ್ಪ ಅಂತ ಹೇಳುವಾಗ ಏನೇನ್ ಅರ್ಥ ಅಂತ ಹೇಳಿದ್ರೆ ರಿಲೇಟಿವ್. ಅದ್ರ ದೊಡ್ಡದು ಅಂತ ಹೇಳುವಾಗ ಕೂಡ ಅದು ರಿಲೇಟಿವ್ ಆಗಿ. ಇವಾಗ ನೋಡಿ, ಇವಾಗ ನಾವು ಈ ಲೋಕದಲ್ಲಿ ನಾವು ನೋಡೋ ವಸ್ತುಗಳಲ್ಲಿ ಒಂದು ದೊಡ್ಡ ಬೆಟ್ಟ, ಹಿಮಾಲಯ ಹತ್ರ ಒಂದು ದೊಡ್ಡ ಬೆಟ್ಟ, ಅದಕ್ಕಿಂತ ದೊಡ್ಡದು ಯಾವ್ದು ಇಲ್ಲ ಅಂತ ಇರುತ್ತೆ ಅದು. ಅವಾಗ ಅದೇ ನಮ್ಗೆ ಬ್ರಹ್ಮಕ್ಕೆ ಹೋಲ್ಸೋಣ ನಾವು ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಇದರಲ್ಲಿ ಭಾಷೆದಲ್ಲಿ ಹೇಳ್ತಾರೆ ಅವರು. ಯಾಕೆಂದ್ರೆ ಆ ಒಂದು ದೊಡ್ಡದು ಬೃಹತ್ ಆಗಿದೆ ಅಂತ ಹೇಳುದು ರಿಲೇಟಿವ್ಲಿ ಅದಕ್ಕಿಂತ ಸ್ವಲ್ಪ ಸಣ್ಣದಾಗಿರೋ ಯಾವುದೋ ಒಂದು ಗುಡ್ಡ ಗಿಡ ನೋಡಿದಾಗ ಅದು ತುಂಬಾ ದೊಡ್ಡದಾಗಿದೆ ಅಂತ ನಾವು ಹೇಳ್ಬೋದು. ಆದ್ರೆ ನಿರತಿಶಯ ಇದು ದೊಡ್ಡದು ಅಂತ ಹೇಳಿದ್ರೆ ಅದು ಬ್ರಹ್ಮ ಒಂದೇನೆ. ನಿರತಿಶಯ ಅಂದ್ರೇನು, ಅದಕ್ಕಿಂತ ದೊಡ್ಡದು ಯಾವ್ದು ಇಲ್ಲ ಅಂತ ಹೇಳ್ಬೇಕಾದ್ರೆ ಅದು ಬ್ರಹ್ಮವೇ ಅದು. ಇವಾಗ ಬೆಟ್ಟಕ್ಕಿಂತ ನಾವು ದೊಡ್ಡದು ಯಾವ್ದು ಅಂತ ಹೇಳ್ಬೇಕಾದ್ರೆ ವೇದಾಂತದಲ್ಲಿ ಆಕಾಶ ಇಂಥದ್ದೆಲ್ಲ ಹೇಳ್ತಾರೆ, ತುಂಬಾ ದೊಡ್ಡದು, ಮಹಾನ್, ಅದು ತುಂಬಾ ದೊಡ್ಡದು ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ಒಂದು ವಸ್ತು ಕೂಡ ನಮ್ಗೆ ಅದಕ್ಕಿಂತ ದೊಡ್ಡದೊಂದಿದೆ ಅಂತ ನಾವು ನೋಡ್ತೀವಿ. ಆದ್ರೆ ಬ್ರಹ್ಮಕ್ಕಿಂತ ದೊಡ್ಡದು ಯಾವುದು ಇಲ್ವೇ ಇಲ್ಲ. ಅದರಿಂದ ಬ್ರಹ್ಮವೇ ಆಬ್ಸಲ್ಯೂಟ್ ಗ್ರೇಟ್ ಅಂತ ಹೇಳೋದು. ಬಾಕಿ ಇದೆಲ್ಲ ರಿಲೇಟಿವ್ಲಿ ಗ್ರೇಟ್ ಅಷ್ಟೇನೆ. ಹಾಗಾಗಿ ಈಗ ಸಾಪೇಕ್ಷ ಅಂತ ಹೇಳ್ತಾರೆ, ರಿಲೇಟಿವ್ ಸಾಪೇಕ್ಷವಾಗಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಪರಮಾನಂದ ರೂಪತ್ವ ಆತ್ಮನಃ ಚೇತ್ ವಿಬುದ್ಧತೆ. ಯಾರಾದ್ರೂ ಒಬ್ಬ ತನ್ನ ಆತ್ಮಸ್ವರೂಪ ತುಂಬಾ ಆನಂದ ಸ್ವರೂಪ, ಪರಮಾನಂದ ಸ್ವರೂಪ ಅಂತ ಯಾರಾದ್ರೂ ತಿಳಿದ ಅಂತ ಹೇಳಿದ್ರೆ ಅವನಿಗೆ ಇಂಥ ಬಾಕಿ ವಿಷಯಗಳಲ್ಲಿ ಅವನಿಗೆ ಕಾಮನೆ ಹೊರಟೋಗುತ್ತೆ ಅವನಿಗೆ. ಯಾಕಂದ್ರೆ ಅದು ನೋಡಿದಾಗ ತುಂಬಾ ಅಲ್ಪ ಇದು ಅಂತ ಅವನಿಗೆ ಗೊತ್ತಾಗುತ್ತೆ. ಅದರಿಂದ ಇದು ನನ್ಗೆ ಅಂತ ಆನಂದ ಇದೆಯಲ್ಲ, ನಾನು ಯಾಕೆ ಅದನ್ನ ಸಣ್ಣದಾಗ ಹೋಗಿ ನಾನು ತಿಳಿಬೇಕು ಅಂತ ಅವನು ಹಾಗಿರ್ತಾನೆ. ಅದರಿಂದ ಇವ್ರು ಏನ್ ಹೇಳ್ತಾ ಇದ್ದಾರೆ, ಆ ಒಂದು ಇದು ಯುಕ್ತಿ ಆತರ ಇದೆ. ಅದರಿಂದ ಒಬ್ಬ ಏನ್ ಮಾಡ್ಬೇಕು, ಈ ಆತ್ಮದ ಒಂದು ಆನಂದವನ್ನ ತಿಳ್ಕೊಳ್ಳಕ್ಕೆ ಅವನು ತುಂಬಾ ಪ್ರಯತ್ನ ಪಡ್ಬೇಕು. ಅವನು ಪ್ರಯತ್ನ ಪಟ್ಟಾಗ ಏನಾಗುತ್ತೆ, ಅವನಿಗೆ ಇದ್ರಲ್ಲಿ ಇರೋ ಒಂದು ಇಚ್ಛೆ ಅದಕ್ಕೆ ಅವನಿಗೆ ಹೋಗ್ತಾ ಇರುತ್ತೆ ಅದು ಅಂತ.
ಈ ತರ ಒಂದು ಕಂಪೇರ್ ಮಾಡ್ಕೊಂಡ ನಿಜವಾಗ್ಲು ಅಂತ ಹೇಳಿದ್ರೆ ಅವಾಗ ಇದ್ರಲ್ಲಿದೆ ಇಚ್ಛೆ ನೋಡಿ. ಇದ್ರಲ್ಲಿ ಕೂಡ ಎಷ್ಟು ಒಂದು ಪ್ರಭಾವಶಾಲಿ ಈ ಒಂದು ಗ್ರಂಥಗಳು ಅಂತ ಹೇಳಿದ್ರೆ, ಈ ತರ ಹೇಳುವಾಗ ಅವ್ರು ಏನ್ ಮಾಡ್ತಾರೆ, ಮಹಾತ್ಮರ ವಿಷಯಗಳೆಲ್ಲ ಹೇಳ್ತಾರೆ. ನೋಡಿ ಅಂತ ಮಹಾತ್ಮರು ಅವ್ರು ಎಂತ ಒಂದು ಬೈರಾಗಿಗಳಾಗಿದ್ರು ಅವರು ಅಂತ ಹೇಳ್ಬಿಟ್ಟು ಅವ್ರಿಗೆ ಎಂತ ಒಂದು ಪರಮಾನಂದ ಇತ್ತು ಅಂತ ತೋರಿಸುವಾಗ ಅದನ್ನ ಕೇಳೋರ್ಗೆ ಹೌದು ಎಂತ ಒಂದು ಇದೆ, ಆತರ ಇದೆಯಲ್ಲ, ನಾವು ಈ ತರ ಒಂದು ಸಣ್ಣ ಸಣ್ಣ ಆನಂದದಲ್ಲಿ ನಾವ್ ಇದೀವಲ್ಲ, ನಾವ್ ಇಲ್ಲಿಂದ ನಾವು ಮೇಲೆ ಏರ್ಬೇಕು ಅಂತ ಅವ್ರಿಗೇನೆ ಒಂದು ಒಳಗಡೆಯಿಂದ ಒಂದು ಮೋಟಿವೇಶನ್ ಬರುತ್ತೆ. ಅದಕ್ಕೆ ಆ ಕಾರಣದಿಂದ ಅಂತ ಮಹಾತ್ಮರ ಬಗ್ಗೆ ಆಮೇಲೆ ಇದು ಭಗವಂತ ಕೂಡ ಆ ತರ ತೋರಿಸ್ತಾರೆ. ರಾಮನನ್ನೋ ಕೃಷ್ಣನೋ ಹೇಳುವಾಗ ಆ ತರ ತೋರಿಸ್ತಾರೆ. ಅವಾಗ ನಾವು ಕೂಡ ಹಾಗಿರ್ಬೇಕು ನಾವು ಅಂತ ಒಬ್ಬರಿಗೆ ದೃಷ್ಟಿ ಬರುತ್ತೆ ಮನಸ್ಸಲ್ಲಿ. ಹೀಗೆ ಬೋಧಲಭ್ಯಂ ಅಕಾಮತ್ವಂ ಯಥಾ ಕಾಮ ಇತಿ ಸೂತ್ರೈತೆ ಯೋ ಅಕಾಮಃ ಇತ್ಯಾದಿನ ಏತತ್ ಸೂತ್ರಂ ವಿವರಿಯತೆ ಸ್ಫುಟಂ ಅಂತ. ಅಂದ್ರೆ ಏನು, ಈ ಜ್ಞಾನದಿಂದ ಬರುವ ಈ ಒಂದು ಅಕಾಮತ್ವ ಇದೆಯಲ್ಲ, ಏನೋ ಜ್ಞಾನದಿಂದ ಆತ್ಮಜ್ಞಾನದಿಂದ ಬರುವ ಅಕಾಮತ್ವ ಅಂದ್ರೆ ಏನು, ಆತ್ಮಜ್ಞಾನದಿಂದ ಈ ಬಾಕಿ ವಿಷಯಗಳಲ್ಲಿ ಕಾಮನೆ ಇಲ್ಲ ಅಂತ ಆಗುತ್ತೆ ಅದಕ್ಕೆ ಹಂಗೆ. ಹಾಗಾಗಿ ಅದು ಎಲ್ಲದಕ್ಕಿಂತ ಪರಮ ಇದು ಆನಂದ ಸ್ವರೂಪ. ಅದು ಅದೇ ಒಬ್ಬನಿಗೆ ಸಿಕ್ಕಿದ ಮೇಲೆ ಸಣ್ಣ ಸಣ್ಣದಕ್ಕೆ ಅವನು ಯಾತಕ್ಕೆ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಯಥಾ ಕಾಮ ಇತಿ ಸೂತ್ರ ಐತೆ ಯೋ ಅಕಾಮಃ ಇತ್ಯಾದಿನ ಏತತ್ ಸೂತ್ರಂ ವಿಪರೀತೆ ಸ್ಫುಟಂ. ಈ ವಿಷಯವನ್ನ ಈ ಒಂದು ಉಪನಿಷತ್ತು ತುಂಬಾ ಸ್ಫುಟವಾಗಿ ಅದನ್ನ ವಿವರಿಸುತ್ತೆ ಅದು ಅಂತ ಹೇಳಿ ಅದನ್ನ ಏನು ಅಂತ ಹೇಳ್ತಾ ಇದ್ದಾರೆ. ಯೋ ಅಕಾಮಃ ತಸ್ಯನ ಪ್ರಾಣಾಹ ನ ಉತ್ಕ್ರಾಂತಿ ಇತಿ ಯೋಜನಾ ಸಂಸ್ಕೃತಿ ಕಾಮಿನೋ ಧ್ವತೆ ಅಕಾಮೋ ಮುಚ್ಯತೆ ತಥಾ. ಏನ್ ಹೇಳಿದ್ರೆ ಯಾವ ಕಾಮನೆಯೋ ಅವನು ಸೂಕ್ಷ್ಮ ಅಂತ ಹೇಳ್ತಾರೆ. ಬಾಕಿಯವ್ರಿಗೆಲ್ಲ ಏನಾಗುತ್ತೆ ಅಲ್ಲವೋ ಒಳಗಡೆ ಇರೋರಿಗೆ ಅದೇ ಮುಂದಿನ ತಗೊಳಕ್ಕೆ ಅದು ಇಲ್ಲಿಂದ ಅಂದ್ರೆ ಈ ವಿಷಯದಲ್ಲಿ ಸೂಕ್ಷ್ಮ ಶರೀರ ಎಕ್ಸಿಟ್ ಆಗೋದೇ ಇಲ್ಲ, ಈ ಶರೀರವನ್ನು ಬಿಟ್ಟೆ ಹೋಗೋದಿಲ್ಲ ಅಂತ ಹೇಳುತ್ತೆ. ಯಾತಿಗೆ ಆತರ ಆಗುತ್ತೆ, ಸರಿ ಆಗುತ್ತೆ ಏನಾಗುತ್ತೆ ಅಂತ ಕೇಳಿದ್ರೆ ಸೂಕ್ಷ್ಮ ಶರೀರವನ್ನ ನಾವು ಸುಡಕ್ಕಾಗೋದಿಲ್ಲ. ಯಾಕಂದ್ರೆ ಸ್ಥೂಲ ಶರೀರವನ್ನ ಬೆಂಕಿ ಹಾಕಿ ಸೌದೆ ಗೀರ್ದೆ ಎಲ್ಲ ಹಾಕಿ ಸುಡ್ಬೋದು, ಅದೆಲ್ಲ ಮಾಡ್ಬೋದು. ಆದ್ರೆ ಈ ಸೂಕ್ಷ್ಮ ಶರೀರ ಅನ್ನೋದು ಅತ್ಯಂತ ಸೂಕ್ಷ್ಮವಾಗಿರೋದು, ಅದು ಸುಡೋಕೆ ಅದಕ್ಕೆಲ್ಲ ಬರೋದಿಲ್ಲ. ಅದು ಹಾಗಾದ್ರೆ ಅದು ಹೇಗೆ ವಿನಿಯೋಗ ಆಗುತ್ತೆ ಕೇಳಿದ್ರೆ ಉಪನಿಷತ್ ಹೇಳೋದು ಅದು ಇದಾಗುತ್ತೆ. ಅದು ಯಾವ್ದು ಪಂಚಭೂತಗಳಿಂದ ಉತ್ಪತ್ತಿ ಆಯ್ತೋ ಅನಾದಿ ಕಾಲದಲ್ಲಿ ಆ ಪಂಚಭೂತಗಳಲ್ಲಿ ಅದು ಡಿಸೆಂಟಿಗ್ರೇಟ್ ಆಗುತ್ತೆ, ಲಯವಾಗೋಗುತ್ತೆ, ಅದು ಲೀನವಾಗೋಗುತ್ತೆ, ಡಿಸೆಂಟಿಗ್ರೇಟ್ ಆಗುತ್ತೆ ಅಂತ ಉಪನಿಷತ್ ಹೇಳುತ್ತೆ. ಅದು ಕಣ್ಣಿಗೆ ಕಾಣಿಸೋ ವಿಷಯ ಅಲ್ಲ. ಏನೇ ಇದ್ರು ಕೂಡ ಯೋ ಅಕಾಮಃ ತಸ್ಯ ಪ್ರಾಣಾಹ ನ ತಸ್ಯ ಪ್ರಾಣಾಹ ಉತ್ಕ್ರಾಮಂತಿ. ಉತ್ಕ್ರಮಣ ಅಂತ ಹೇಳಿದ್ರೆ ಇಲ್ಲಿಂದ ಹೊರಡೋದು, ಶರೀರವನ್ನು ಬಿಡೋದು. ಆಮೇಲೆ ಗಮನ ನೋಡಿ, ಉತ್ಕ್ರಾಂತಿ ಗತಿ ಅಂತ ಎರಡಿದೆ. ಉತ್ಕ್ರಾಂತಿ ಅನ್ನೋದು ಶರೀರ ಬಿಡೋದು, ಗಮನ ಅನ್ನೋದು ಒಂದು ರೂಟ್ ಅಲ್ಲಿ ಹೋಗೋದು, ಹಾಗಾಗಿ ಟ್ರಾವೆಲಿಂಗ್ ಅದು. ಹಾಗಾಗಿ ಉತ್ಕ್ರಾಂತಿ ಅನ್ನೋದು ಎಕ್ಸಿಟ್, ಗಮನ ಅನ್ನೋದು ಟ್ರಾವೆಲಿಂಗ್ ಅಂತ. ಸೊ ಈಗ ಎರಡು ಕೂಡ ಇವನಿಗೆ ಆಗೋದೇ ಇಲ್ಲ, ಉತ್ಕ್ರಮಣವೇ ಆಗೋದಿಲ್ಲ ಇವನಿಗೆ ಅಂತ ಅದನ್ನ ತೀರ್ಮಾನವಾಗಿ ಹೇಳುತ್ತೆ ಶ್ರುತಿ. ಹೀಗೆ ಸಂಸ್ಕೃತಿ ಕಾಮಿನೋ ಯದ್ವತೆ ಅಕಾಮೋ ಮುಚ್ಚತೆ ತಥಾ. ಸೊ ಹೇಗೆ ಕಾಮನೆ ಇರೋನಿಗೆ ಸಂಸಾರವೇ ಅವನಿಗೆ ಗತಿಯೋ, ಅದೇ ತರ ಇವನಿಗೆ ಕಾಮನೆ ಇಲ್ಲೇ ಇರೋನಿಗೆ ಮುಕ್ತಿಯೇ ಗತಿ ಇವನಿಗೆ. ಹಾಗಾಗಿ ಈ ಒಂದು ವಿಷಯವನ್ನ ಕಡಾಖಂಡಿತವಾಗಿ ಉಪನಿಷತ್ ಹೇಳಿ ದೃಷ್ಟಾನುಶ್ರಾವಿಕಾಹ ಬಾಹ್ಯಕಾಮಾಹ ಯಸ್ಯ ನ ಸಂತಿ ಅಸೌ ಕಾಮಃ ತಾದೃಶತ್ವಂತು ನಿಷ್ಕಾಮತ್ವೇನ ಸಿದ್ಧ್ಯತಿ. ಹಾಗಾಗಿ ಇದು ಆತ್ಮಜ್ಞಾನದಿಂದ ಬರುವುದದು. ದೃಷ್ಟ ಆನುಶ್ರವಿಕಾಹ ಬಾಹ್ಯಕಾಮಾಹ ಅಂದ್ರೆ ದೃಷ್ಟ ಅಂತ ಹೇಳಿದ್ರೆ ನಮ್ಗೆ ಕಣ್ಣಿಗೆ ಕಾಣಿಸೋದು, ಈ ಲೋಕದಲ್ಲಿ ಕಾಣಿಸೋದು. ಆನುಶ್ರವಿಕ ಅಂತ ಹೇಳಿದ್ರೆ ವೇದಲ್ಲಿ ನೋಡು, ಈ ಲೋಕ ಬಿಟ್ಟು ಬೇರೆ ಲೋಕ ಇದೆ, ಆ ಲೋಕದಲ್ಲಿ ಇನ್ನೂ ತುಂಬಾ ಉತ್ಕೃಷ್ಟವಾದ ಆನಂದ ಎಲ್ಲ ಇದೆ, ಇನ್ನೂ ಉತ್ಕೃಷ್ಟವಾದ ಭೋಗ್ಯ ವಸ್ತುಗಳೆಲ್ಲ ಇದೆ ಅಂತ ಅದು. ಅವಾಗ ಅದು ಕಿವಿ ಕೇಳ್ತಾನೆ. ಕೇಳ್ಬಿಟ್ಟು ಅವನ್ ಏನ್ ಮಾಡ್ತಾನೆ, ಅದನ್ನ ಬೇಕು ಅಂತ ಹೇಳ್ಬಿಟ್ಟು ಅವನು ಯಾಗವೆಲ್ಲ ಮಾಡ್ಕೊಂಡು ಅಲ್ಲಿ ಹೋಗ್ತಾನೆ. ಹಾಗಾಗಿ ನನ್ಗೆ ಕಣ್ಣಿಗೆ ಕಾಣಿಸುವ ವಿಷಯಗಳಲ್ಲಿ ಮತ್ತು ನನಗೆ ಕಣ್ಣಿಗೆ ಕಾಣಿಸದೆ ಬಾಕಿ ವೇದದಿಂದ ಹೇಳ್ತಲ್ಲ ಅಂತ ಎರಡು ವಿಷಯಗಳಲ್ಲೂ ಕೂಡ ಯಾರಿಗೆ ಕಾಮನೆ ಇರೋದಿಲ್ವೋ ಅವನಿಗೆ ಈ ಮೋಕ್ಷ ಅನ್ನೋದು ಅವನ ಮನೆ ಹಾಗೆ ಹೌದು, ಗೋಚರವಾಗಿರೋದು ಅಗೋಚರವಾಗಿರೋದು. ಹಾಗಾಗಿ ಇದು ಅದೃಷ್ಟ ಹಾಗೂ ಹೇಳ್ಬೋದು. ಹಾಗಾಗಿ ದೃಷ್ಟವಾಗಿರೋದು ಕಣ್ಣಿಗೆ ನಾವೇ ನೋಡ್ತಾ ಇರೋದು, ಯಾರ್ಯಾರು ಏನೇನು ಇದು ಸಾಧನೆ ಮಾಡಿದ್ರು ಅವ್ರಿಗೆ ಒಂದು ಫಲ ಸಿಕ್ತು ಅಂತ ನಾವೇ ಹೇಳಿ. ಹಾಗಾಗಿ ಬದಲಿ ನಮ್ಗೆ ಕಾಣಿಸದೇ ಇರೋದು ಯಾವ್ದು ಅಂತ ಹೇಳಿದ್ರೆ ವೇದದಿಂದ ನಿಮ್ಗೆ ತಿಳ್ಕೊಳ್ಳೋದು. ವೇದ ಹೇಳುತ್ತೆ ನಮ್ಗೆ, ನೋಡು ಆ ಲೋಕದಲ್ಲಿ ಇಂಥದ್ದೊಂದು ಕಾಮನೆ ಇದೆ, ಇಂಥದೊಂದು ಕಾಮನೆಯನ್ನ ಪೂರ್ತಿ ಮಾಡ್ಕೋಬಹುದು ನೀನು ಅಂತ. ಅದಕ್ಕಾಗಿ ನೀನ್ ಇಂಥ ಯಾಗವನ್ನು ಮಾಡು ಅಥವಾ ಇಂಥ ಅನುಷ್ಠಾನವನ್ನು ಮಾಡು ಅಂತ ಹೇಳುತ್ತೆ. ಆ ಎರಡೂ ವಿಷಯಗಳಲ್ಲಿ ಕೂಡ ಅದು ಅನಿತ್ಯ ಅಂತ ಹೇಳ್ಬಿಟ್ಟು ಯಾರಿಗೆ ಒಂದು ತೀವ್ರವಾದ ಬುದ್ಧಿ ಬರುತ್ತೋ ಅವನು ಇದಕ್ಕೆ ತಯಾರಾಗ್ತಾನೆ, ಈ ಆತ್ಮಜ್ಞಾನವನ್ನು ಹೊಂದಕ್ಕೆ. ಹಾಗಾಗಿ ಆತ್ಮಜ್ಞಾನವನ್ನು ಹೊಂದಕ್ಕೂ ಅಂತ ಒಂದು ತೀರ್ಮಾನ ತಯಾರಾಗ್ತಾನೆ. ಆತ್ಮಜ್ಞಾನ ಹೊಂದಿರೋವನು ಕೂಡ ಅದಕ್ಕೆ ಹೋಗೋದೇ ಇಲ್ಲ. ಹಾಗಾಗಿ ದೃಷ್ಟ ಅನುಶ್ರಾವಿಕಾಹ
ಬಾಹ್ಯಕಾಮಾಹ ಯಸ್ಯ ನ ಸಂತಿ, ಯಾರಿಗೆ ಅಂತ ಕಾಮನೆಗಳಿಲ್ಲವೋ ಅವನು ಅಕಾಮಹ. ಅವನಿಗೆ ಉಪನಿಷತ್ ಕೊಡೋ ಹೆಸರು ಏನು ಅಂತ ಹೇಳಿದ್ರೆ ಲೇಬಲ್ ಒಂದು ಕೊಡುತ್ತೆ ಅವನಿಗೆ, ಅವನಿಗೊಂದು ಹೆಸರು ನಾಮಕರಣ ಮಾಡುತ್ತೆ ಅಕಾಮಹ ಅಂತ. ನೋಡಿ, ಕಾಮಹ ಅಂದ್ರೆ ಈ ಶಬ್ದಕ್ಕೆ ಅರ್ಥ ಬಯಕೆ ಅಂತ ಅರ್ಥ. ಆದ್ರೆ ಇಲ್ಲಿ ಕಾಮಹ ಅಂತ ಶಬ್ದಕ್ಕೆ ಇನ್ನೊಂದು ಅರ್ಥನೂ ಇದೆ. ಯಾರಿಗೆ ಕಾಮನೆ ಇದೆಯೋ ಅವನಿಗೆ ಕಾಮ ಅಂತ ಹೆಸರು, ಅವನಿಗೆ ಕಾಮ ಅಂತ ಹೆಸರು. ಆದ್ರೆ ಇವನ್ನ ಅಕಾಮಹ, ಅವನಿಗೆ ಕಾಮನೆ ಇಲ್ಲ ಅವನಿಗೆ, ಅದರಿಂದ ಇವನು ಅಕಾಮ ಅಂತ, ಅಕಾಮ ಅಂತ. ಹೌದು, ಇವನಿಗೆ ಅಕಾಮ, ಸಕಾಮ ಅಲ್ಲ, ಇವನು ಅಕಾಮ ಅಂತ ಹೇಳುತ್ತೆ. ತಾದೃಶತ್ವಂತೂ ನಿಷ್ಕಾಮತ್ವೇನ ಸಿದ್ಧ್ಯತಿ ಅಂತ ಒಂದು ಸ್ಥಿತಿ. ಅಂದ್ರೆ ನೋಡಿ, ಇವಾಗ ಲೋಕದಲ್ಲಿ ಎಷ್ಟೋ ಜನಕ್ಕೆ ನಾನು ಇವಾಗ ಸ್ಪೋರ್ಟ್ಸ್ ಅಲ್ಲಿ ಇರೋರಿಗೆ ನಾನು ಕ್ಯಾಪ್ಟನ್ ಆಗ್ಬೇಕು ಅಥವಾ ಏನೋ ಒಂದು ಹೈಯೆಸ್ಟ್ ಪೋಸ್ಟ್ ಅದ್ರಲ್ಲಿ ಸಿಗ್ಬೇಕು ಅಂತ ನೋಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ ನನಗೆ ಅಕಾಮ ಅಂತ ಹೆಸರು ಕೊಡ್ಬೇಕು ನನಗೆ ಅಂತ ನೋಡ್ತಾ ಇರ್ತಾರೆ. ಅದು ಯಾರು ಕೊಡೋ ಹೆಸರಲ್ಲ ಅದು, ಆದ್ರೆ ಇದು ಒಂದು ಕಾರಣದಿಂದ ಬರೋದಿದು. ಹಾಗಾಗಿ ಅಂತ ಒಂದು ಸ್ಥಿತಿ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಅದು ಹೇಗ್ ಸಿಗುತ್ತೆ ಅಂತ ಕೇಳಿದ್ರೆ ನಿಷ್ಕಾಮತ್ವೇನ ಸಿದ್ಧತೆ, ನಿಷ್ಕಾಮದಿಂದನೇ ಅದು ಸಿದ್ಧವಾಗೋದು. ಅದರಿಂದಾನೇ ನೋಡಿ ನಮ್ಗೆ ಕರ್ಮಯೋಗ ಅಂತ ನಮ್ಗೆ ಭಗವದ್ಗೀತೆ ಎಲ್ಲಾ ಕಡೆ ಹೇಳ್ತಾರಲ್ಲ, ಅಲ್ಲಿ ಕಾಮನೆ ಇಲ್ಲದೆ ಮಾಡು ಅಂತ ಹೇಳ್ತಾ ಅದು. ನೋಡಿ, ಕರ್ಮವನ್ನೇ ಮಾಡಕ್ ಹೇಳಿ, ಅವನಿಗೆ ಕರ್ಮನ ದಾಟಿ ಜ್ಞಾನಕ್ಕೆ ಹೋಗೋಕೆ ಅವನಿಗೇನ ಒಂದು ಪರಿಪಕ್ವತ್ವ ಬಂದಿಲ್ಲ ಅಂತ ನೋಡಿ ಮನುಷ್ಯತೆ ಏನಿದೆ ಅಂದ್ರೆ ಕರ್ಮವನ್ನ ನೀನು ಇರು, ನಾನು ಬೇಡ ಅಂತ ಹೇಳ್ತಾ ಇಲ್ಲ, ಆದ್ರೆ ಅದನ್ನ ನೀನು ನಿಷ್ಕಾಮವಾಗಿ ಮಾಡು. ನೀನು ಅದ್ರಲ್ಲಿ ಫಲದಲ್ಲಿ ನೀನು ಇಚ್ಛೆ ನನಗೆ ಈ ಕರ್ಮ ನನಗೆ ಮಾಡು ಅಂತ ನನಗೆ ಶಾಸ್ತಿ ಬೀಸ್, ನೀನ್ ಇಂಥ ಕರ್ಮ ಮಾಡ್ಬೇಕು ಅಷ್ಟು ನಾನು ಮಾಡಿಕೊಡ್ತು, ನನಗೆ ಅದರಿಂದ ಏನು ಫಲ ಬರುತ್ತೆ ಅನ್ನೋದ್ರ ಮೇಲೆ ನನಗೆ ನಿಗಾ ಇಲ್ಲ ಅಂತ ಹೇಳ್ಬಿಟ್ಟು ಆತರ ಮಾಡ್ತಾ ಇರ್ತಾನೆ. ಅಂತ ಮಾಡೋನಿಗೆ ನಿಷ್ಕಾಮ ಕರ್ಮ ಅಂತ ಅದಕ್ಕೆ ಹೇಳ್ತಾರೆ. ಸೊ ಆ ತರ ಮಾಡೋನಿಗೆ ಏನು ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ ಚಿತ್ತ ಅಂತಃಕರಣ ಅತ್ಯಂತ ಶುದ್ಧವಾಗುತ್ತೆ. ಅದು ಶುದ್ಧವಾದಾಗ ಅಂತಃಕರಣಕ್ಕೆ ಇಂಥ ಒಂದು ಆತ್ಮಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ ಅದಕ್ಕೆ ತುಂಬಾ ಸಾಮರ್ಥ್ಯ ಬಂದ್ಬಿಡುತ್ತೆ. ಅಂತ ಅಂತಃಕರಣಕ್ಕೆ ಅದ್ರಲ್ಲೇನೆ ಈ ಆತ್ಮಜ್ಞಾನ ಅನ್ನೋದು ಸ್ಫುರಿಸೋದು, ನಿಜವಾಗ್ಲೂ ಸ್ಫುರಿಸೋದೇ ಇಲ್ಲ ಅದ್ರಲ್ಲಿ ಅಂತ. ನೋಡಿ, ಸ್ಫುರಿಸೋದು ಅಂತ ಹೇಳ್ತೀವಲ್ಲ, ಅದು ಕೂಡ ಇಟ್ ಇಸ್ ನಾಟ್ ಸಮ್ ನ್ಯೂ ಹ್ಯಾಪನಿಂಗ್ ಫ್ರಮ್ ಔಟ್ಸೈಡ್, ಆ ತರ ಇಲ್ಲ ಅದು. ಇದು ಈ 13ನೇ ಅಧ್ಯಾಯ ಭಗವದ್ಗೀತೆ ಹೇಳುತ್ತೆ, ಈ ಜ್ಞಾನ ಅಂತ ಯಾವ್ದು ನಾವು ಸಾಕ್ಷಾತ್ಕಾರ ಅಂತ ಹೇಳ್ತೀವಲ್ಲ, ಅದು ನಮ್ಮ ಅಂತಃಕರಣದಲ್ಲಿ ಇದೆ ಅಂತ ಹೇಳ್ತೀವಿ. ಅದು ನಮ್ಮ ಅಂತಃಕರಣದಲ್ಲಿ ಇದೆ ಆಲ್ರೆಡಿ, ನೀನ್ ಅದನ್ನ ಅನ್ಕವರ್ ಮಾಡ್ಬೇಕು ಅಷ್ಟೇನೆ ಅಂತ ಹೇಳ್ತೀವಿ. ಅದು ಅಷ್ಟು ಮಾತ್ರ ಅಲ್ಲ, ಈ ಆತ್ಮಜ್ಞಾನವನ್ನು ಪಡ್ಕೊಳ್ಳೋಕೆ ಯಾವುದು ಅಮಾನಿತ್ವಂ, ಅದಂಬಿತ್ವಂ, ಅಹಿಂಸಾ, ಶಾಂತಿ, ಆರ್ಜವ ಅಂತ ಒಂದು ಲಿಸ್ಟ್ ಕೊಡುತ್ತಲ್ಲ, ಅದಕ್ಕೆ ಬೇಕಾಗಿರೋ ಆತ್ಮ ಗುಣಗಳು ಅಂತ ಹೇಳ್ತಲ್ಲ, ಆ ಗುಣಗಳೆಲ್ಲ ಕೂಡ ನಮ್ಮಲ್ಲಿ ಅಂತಃಕರಣದಲ್ಲಿ ಇದೆ ಅಂತ ಹೇಳುತ್ತೆ. ಅದು ಭಗವದ್ಗೀತೆಯಲ್ಲಿ ಆಶ್ಚರ್ಯವಾಗುತ್ತೆ ನಿಮ್ಗೆ ಕೇಳಿದ್ರೆ. ಆದ್ರೆ ಯಾತಕ್ಕೆ ಅದು ಆಶ್ಚರ್ಯ ಆಗುತ್ತೆ ಅಂತ ಹೇಳಿದ್ರೆ, ನೋಡು ಇಂಥದ್ದೆಲ್ಲ ನೀನು ಅಭ್ಯಾಸ ಮಾಡ್ಬೇಕು, ಯಾಕಂದ್ರೆ ಅಭ್ಯಾಸದಿಂದಾನೇ ಇದೆಲ್ಲ ಬರುತ್ತೆ ಅಂತ ಇನ್ನೊಂದು ಕಡೆ ಹೇಳುತ್ತೆ ಅದು. ಬಟ್ ಆದ್ರೆ ಹೇಳಿದ್ರು ಕೂಡ ಅಭ್ಯಾಸ ಮಾಡಿ ಗಳಿಸ್ಬೇಕು ನಿಜ. ಆದ್ರೆ ಉದ್ದೇಶ ಇದು ವಸ್ತುಸ್ಥಿತಿ ಏನು ಅಂತ ಹೇಳಿದ್ರೆ ಅದು ನಮ್ಮಲ್ಲೇ ಒಳಗಡೆ ಇದೆ. ಅದು ನಾವು ಒಪ್ಪುವುದು ಅದನ್ನ. ಇವಾಗ ವಿವೇಕಾನಂದ ಕೂಡ ಏನ್ ಹೇಳ್ತಾರೆ ಅಂದ್ರೆ, ಈ ಎಜುಕೇಶನ್ ಅನ್ನೋದು ಏನು ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಲ್ಲಿ ಇರೋ ಡಿವಿನಿಟಿಯನ್ನ ಆಚೆ ತರೋದು ಯಾವ್ದಿದೆಯೋ ಅದೇ ಎಜುಕೇಶನ್. ಡಿವಿನಿಟಿ ಒಳಗಡೆ ಇದೆ ಅಂತ ಗೊತ್ತಾಗುತ್ತಲ್ವಾ, ಅದು ಮುಚ್ಚೋಗಿದೆ. ಎಜುಕೇಶನ್ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ, ಇಂಥ ಒಂದು ವಿದ್ಯೆ ಏನ್ ಮಾಡುತ್ತೆ, ಅದಕ್ಕಿರೋ ತಡೆಗಳು ಅಥವಾ ಅದನ್ನ ಏನ್ ಮುಚ್ಚಾಕಿದ್ಯೋ ಅದನ್ನೆಲ್ಲ ಇದು ತೆಗೆದಾಕುತ್ತೆ. ಅದಕ್ಕಾಗಿ ಇದು ಬೇಕಾಗಿದೆ ಅಂತ. ಹಾಗಾದ್ರೆ ಏನಾಯ್ತು, ಒಳಗಡೆ ಆಲ್ರೆಡಿ ಇದೆ ಅದು ಅಂತ. ಆ ತರನೇ ಈ ಜ್ಞಾನಕ್ಕೆ ಬೇಕಾಗಿರೋ ಸಾಧನಗಳು ಮತ್ತು ಈ ಜ್ಞಾನ ಎರಡು ಕೂಡ ನಮ್ಮ ಅಂತಃಕರಣದಲ್ಲೇ ಇದೆ ಅಂತ ಒಂದು ಭಗವದ್ಗೀತೆ ಹೇಳ್ತೆ. ಅದು ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ ಅಂತ ಎಲ್ಲರ ಅಂತಃಕರಣದಲ್ಲೂ ಇದೆ. ಅದು ಅತ್ಯಂತ ಕಠೋರವ ಪಾಪಿಯಾಗಿರೋ ಒಂದು ಮನಸ್ಸಲ್ಲಿ ಕೂಡ ಇದೆ ಅಂತಾನೆ ನಾವು ಒಪ್ಬೇಕಾಗಿದೆ. ಆದ್ರೆ ಅವ್ನಿಗೆ ಏನಾಗಿದೆ, ಅದು ಮುಚ್ಕೊಂಡು ಹೋಗ್ಬಿಟ್ಟಿದೆ. ಅದು ಅವನಿಗೆ ಅದನ್ನ ತೆಗಿಯಕ್ಕೆ ಅವನು ಪ್ರಯತ್ನ ಮಾಡ್ಬೇಕಷ್ಟೇ. ಅವ್ನು ಮಾಡ್ಬೇಕಾದ ಪ್ರಯತ್ನ ಅದನ್ನ ಹೊರಗಡೆಯಿಂದ ಅದನ್ನ ತುಂಬೋದು ಅಂತ ಅಲ್ಲ, ಅದಕ್ಕೆ ಅದನ್ನ ಮುಚ್ಕೊಂಡಿರೋದನ್ನ ಹೇಗೆ ನಾವು ಇವಾಗ ಕನ್ನಡಿಯಲ್ಲಿ ನಾವು ನೋಡಕ್ ಹೋದಾಗ ಕನ್ನಡಿ ಒಂದ್ ಸಮಯ ಅದ್ರಲ್ಲಿ ತುಂಬಾ ಕೊಳೆ ಧೂಳೆಲ್ಲ ಕೂತಿದ್ರೆ ನಾವು ಅದನ್ನ ಒರೆಸ್ಬೇಕಾಗುತ್ತೆ. ಅಂತ ಒಂದು ಕೆಲಸವೇ ನಾವು ಮಾಡ್ಬೇಕಾಗಿರೋದು ಅಂತ ಹೇಳಿ ಈ ತರ ಒಂದು ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ಈಗ ಇವ್ರು ಕೂಡ ಹೇಳ್ತಾ ಇದ್ದಾರೆ, ಇದನ್ನ ಈ ಅಕಾಮಹ ಅಂತ ಒಂದು ಹೆಸರು ಒಬ್ಬನಿಗೆ ಬರ್ಬೇಕು ಅಂತ ಹೇಳಿದ್ರೆ, ಅಥವಾ ಅಕಾಮನಾಗಿ ಇವನು ಆಗ್ಬೇಕು ಅಂತ ಹೇಳಿದ್ರೆ ಇವನಿಗೆ ನಿಷ್ಕಾಮನಾಗಿ ಇರ್ಬೇಕು. ನಿಷ್ಕಾಮನಾಗಿದ್ರೆ ಇವನು ಅಕಾಮನಾಗ್ತಾನೆ ಅಂತ ಅರ್ಥ. ಸೊ ನಿಷ್ಕಾಮನ ಅಂತ ಹೇಳಿದ್ರೇನು, ಕಾನ್ಶಿಯಸ್ಲಿ ಇವನು ಕಾಮನೆಗಳನ್ನ ಇವನು ಹೊರಗಡೆ ಅಂದ್ರೆ ತನ್ನಿಂದ ಅದು ದೂರ ಮಾಡಕ್ಕೆ ಇವನು ನೋಡ್ಬೇಕಾಗಿದೆ ಅಂತ, ಪ್ರಯತ್ನ ಮಾಡ್ಬೇಕು ಅಂತ. ಆಮೇಲೆ ವಿಭ್ರಮಾಪಾದಿತಾ ಕಾಮಾಹ ಪ್ರತ್ಯಕ್ತತ್ವ ವಿವೇಕಿನಃ ಯಸ್ಮಾತ್ ವಿನಿಗತಾಃ ಸೋಯಂ ನಿಷ್ಕಾಮಃ ಇದು ಬಣ್ಯತೆ. ನೋಡಿದ್ರ, ಇವಾಗ ಈ ಒಂದು ನಿಷ್ಕಾಮ ಅಂತ ಯಾರನ್ನ ಹೇಳ್ತಾರೆ ಅಂತ ಹೇಳಿದ್ರೆ ಹೇಳ್ತಾರೆ ಈ ಕಾಮನೆಗಳು ಅನ್ನೋದು ವಿಭ್ರಮ ಆಪಾದಿತ. ವಿಭ್ರಮ ಅಂತ ಹೇಳಿದ್ರೆ ಏನು, ಭ್ರಮೆಯಿಂದ, ಭ್ರಾಂತಿಯಿಂದ, ನಮ್ಮ ಸ್ವರೂಪ ಏನು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನಾವು ನಮ್ಮನ್ನ ಒಂದು ಶರೀರ ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಶರೀರ ಅಂತ ತಿಳ್ಕೊಂಡ್ಮೇಲೆ ಏನಾಗುತ್ತೆ, ಆ ಶರೀರ ಒಂದು ಸುಖ ಸಾಧನ ಅಂತ ನಮ್ಗೆ ಯಾರು ಹೇಳ್ಕೊಡ್ತೇನೆ ಬಂದ್ಬಿಟ್ಟಿದೆ. ಜನ್ಮಾಂತರವಾಗಿ ಅದನ್ನ ಅಭ್ಯಾಸ ನಮ್ದೀವಿ. ಅವಾಗ ಆ ಶರೀರ ಸುಖ ಸಾಧನವಾಗಿರೋದ್ರಿಂದ ಸುಖಕ್ಕೆ ಬೇಕಾಗಿ ನಾವು ಹೊರಗಡೆ ಇದೆ ಅದು.
ಅವ್ರು ಹುಡುಕಿ ಅದನ್ನ ಪ್ರಯತ್ನ ಮಾಡಿ ಅದನ್ನ ಪಡ್ಕೊಂಡು ಅದರಿಂದ ಅದ್ರ ಮುಖಾಂತರ ಸುಖವನ್ನ ಹಾಕ್ಬೇಕು ಅಂತ ಎಲ್ಲರಿಗೂ ಇದೆ. ಅದು ಹೇಳ್ಕೊಡ್ದೇನೆ ಬಂದ್ಬಿಟ್ಟು ಆಗಿರುವಾಗ ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ, ಈ ಕಾಮ ಅಂತ ಇದೆಯಲ್ಲ ಅದ್ರಲ್ಲಿ ಒಬ್ಬನಿಗೆ ಬಂದಿರೋದು ಅದು ಯಾಕೆ ಬಂದಿದೆ ಅಂತ ಹೇಳಿದ್ರೆ ಭ್ರಮೆಯಿಂದ ತನ್ನ ಸುಖ ಏನು ತತ್ಕೊಳ್ಳದೆ ಇರೋದ್ರಿಂದ ತನ್ನ ತಿಳ್ಕೊಂಡಿದ್ದು ತಪ್ಪು ತಿಳುವಳಿಕೆಯಿಂದ ಅವನಿಗೆ ಈ ಕಾಮಗಳೆಲ್ಲ ಇದೆ. ಹಾಗಾಗಿ ಅದು ಪ್ರತ್ಯೇಕತ್ವ ವಿವೇಕ ಅಂತ ಹೇಳಿದ್ರೆ ಏನಾಯ್ತು, ಯಾರು ಪ್ರತ್ಯೇಕತ್ವ ವಿವೇಕ ಅಂದ್ರೆ ಒಳಗಡೆ ಇರೋ ಚೈತನ್ಯ ಸ್ವರೂಪ ಯಾವ್ದಿದೆಯೋ ಸಾಕ್ಷಿ ಸ್ವರೂಪ ಪಂಚಕೋಶಗಳಿಂದ ಬೇರೆಯಾಗಿರೋ ಸಾಕ್ಷಿ ಸ್ವರೂಪ ನಾನು ಅಂತ ಯಾರು ವಿವೇಕ ಮಾಡಿ ತಿಳ್ಕೊಳ್ತಾನೋ ಅವನ್ಗೆ ಇದು ಹೋಗುತ್ತೆ, ಇಂಥ ಕಾಮನೆಗಳು ಹೋಗುತ್ತೆ. ಇದು ನನ್ ಸೇರಿದ ಅಲ್ವೇ ಇಲ್ಲ, ಇದು ಅಂತಃಕರಣದಲ್ಲಿರೋ ಕಾಮನೆಗಳು ನನಗೆ ಸಂಬಂಧನೇ ಇಲ್ಲ ಅಂತ ಯಾರು ಅಷ್ಟೊಂದು ವಿವೇಕ ಮಾಡ್ಕೊಳ್ತಾನೋ ಅವಾಗ ಅವನೇನ್ ಮಾಡ್ತಾನೆ, ಆ ಕಾಮನೆಗಳು ಬಂದಾಗ ಕೂಡ ಅವನಿಗೆ ಅದರಿಂದ ದೂರ ಇರೋದಕ್ಕೆ ಅವನಿಗೆ ಸಾಧ್ಯವಾಗುತ್ತೆ. ಅದು ಪ್ರಯತ್ನ ಮಾಡ್ತಾನ ಅವನು. ಆಯ್ತಾ ಅವ್ನು ಏನಾಗ್ತಾನೆ, ನಿಷ್ಕಾಮ ಅಂತ ಅವನು ಕ್ರಮೇಣ ಆಗ್ತಾನವನು. ಸ್ವಯಂ ನಿಷ್ಕಾಮಃ ಇತಿ ಪಣ್ಯತೆ. ಆಪ್ತಕಾಮತಃ ಸಿದ್ಧೇ ಬುದ್ಧೇ ಕಾಮ ವಿನಿರ್ಗಮಃ ಅಪ್ರಾಪ್ತವು ಕಾಮ ಕಾಪಿನ ನಿಲ್ಲಿಸ್ತಾರೆ. ಇವಾಗ ಕಾಮತ್ವತಃ ಹಾಗಾದ್ರೆ ಪೂರ್ತಿ ಅವನು ಅಲ್ಟಿಮೇಟ್ಲಿ ನಿಷ್ಕಾಮ ಅಂತ ಹೇಳಿದ್ರೆ ಅವನು ಕಾಮ ಅಂತ ಅವನಾಗ್ತಾನೆ. ಅಂದ್ರೆ ಆಪ್ತಕಾಮ ನೋಡಿ, ಆತ್ಮಕಾಮ ಅಂತ ಒಂದೇ ಇದೆ, ಆತ್ಮಕಾಮ ಅಂತ ಒಂದು ಶಬ್ದ ಇದೆ. ಆತ್ಮಕಾಮ ಅಂತ ಹೇಳಿದ್ರೆ ಏನು, ಒಬ್ಬ ಆತ್ಮ ವಿಷಯದಲ್ಲಿ ಮಾತ್ರನೇ ಕಾಮನೆ ಇದೆ, ಬಾಕಿ ಯಾವ ವಿಷಯದಲ್ಲಿ ಕಾಮನೆ ಇಲ್ವೇ ಇಲ್ಲ, ಅದು ಆತ್ಮಕಾಮ ಅಂತ. ಆಪ್ತಕಾಮ ಅಂತ ಏನಾಯ್ತು ಅಂತ ಹೇಳಿದ್ರೆ ಆ ಕಾಮನೆ ಅವನು ಹೊಂದಾನೆ. ಈ ಆತ್ಮಕಾಮ ಆತ್ಮಸ್ವರೂಪ ಒಂದು ಆನಂದ ಸುಖ ಅಂತ ಇದೆಯಲ್ಲ ಅದನ್ನ ಅವನು ಸಾಕ್ಷಾತ್ಕಾರದಿಂದ ಹೊಂದಿದಾನು, ಅವನು ಆಪ್ತಕಾಮನಾಗ್ತಾನೆ. ಸೊ ಇವ್ರು ಹೇಳ್ತಾ ಇದ್ದಾರೆ ಆಪ್ತಕಾಮತ್ವತಃ ಸಿದ್ಧಿಯೇ ಬುದ್ಧೇಹೇ ಕಾಮ ವಿನಿರ್ಗಮಃ. ಹಾಗಾದ್ರೆ ಏನಾಯ್ತು, ಈ ಕಾಮ ಅನ್ನೋದು ನಮ್ಮ ಅಂತಃಕರಣದಿಂದ ಅದು ಹೊರಗಡೆ ಹೋಗುತ್ತೆ. ಯಾವಾಗ ಹೋಗುತ್ತೆ ಅಂತ ಹೇಳಿದ್ರೆ ಇವನು ಆಪ್ತಕಾಮನ ಆದ್ರೆ ಅವಾಗ ಇವುಗಳೆಲ್ಲ ಇವನ ಅಂತಃಕರಣದಲ್ಲಿ ಇರೋದೇ ಇಲ್ಲ. ಇವುಗಳು ಅಪ್ರಾಪ್ತವು ಕಾಮ್ಯಮಾನಸ್ಯ ಕಾಮಃ ಕಾಪಿನ ನಿಸ್ಸರೆ ಇದೆ. ಹಾಗಾದ್ರೆ ಏನಾಯ್ತು, ಈ ಆತ್ಮಸ್ವರೂಪವನ್ನ ತಿಳ್ಕೊಳ್ದೆ ಅವನು ಈ ಒಂದು ಕಾಮನೆನೇ ಇದ್ರೆ ಅವನಿಗೆ ಖಂಡಿತ ಈ ಕಾಮನೆ ಅನ್ನೋದು ಹೊರಗಡೆ ಹೋಗೋದೇ ಇಲ್ಲ, ಅವನು ಬಿಟ್ಟು ಅದು ಅಲ್ಲೇ ಇರುತ್ತೆ. ಅದು ಅದಕ್ಕಿನ್ನ ಪೋಷಣೆಯನ್ನು ಸಿಗ್ತಾ ಇರುತ್ತೆ ಅದಕ್ಕೆ. ಹಾಗಾಗಿ ಅವನಿಗೆ ಅದರಿಂದ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ, ತುಂಬಾ ಕಷ್ಟ, ಅವನಿಗೆ ತುಂಬಾ ಕಷ್ಟ ಪಡ್ಬೇಕು ಅಂತ ಅದನ್ನ ಹೇಳ್ತಾರೆ. ಕಷ್ಟ ಅಂದ್ರೆ ಎಫರ್ಟ್ ಹಾಕ್ಬೇಕು ಅಷ್ಟೇ, ಬೇರೆ ಇಲ್ಲ. ಕಷ್ಟ ಅಂತ ಹೇಳ್ಬಿಟ್ಟು ಇದು ಡಿಸ್ಕರೇಜ್ ಮಾಡ್ತಾ ಇಲ್ಲ, ಎಫರ್ಟ್ ಜಾಸ್ತಿ ಹಾಕ್ಬೇಕು ಅಂತ ಅಷ್ಟೇನೆ ಉದ್ದೇಶ. ಹೀಗೆ ಏವಂ ಸತಿ ಆಪ್ತಕಾಮತ್ವಂ ನಿಷ್ಕಾಮತ್ವಸ್ಯ ಸಾಧನಂ ಹೇಳ್ತಾ ಇದ್ದಾರೆ ನೋಡಿ. ಅಂದ್ರೆ ಹೀಗಿರುವಾಗ ಇವ್ರೇನ್ ಮಾಡಿದ್ರು, ಇದ್ರದ್ದು ರೂಲ್ಸ್ ತುಂಬಾ ಹೇಳ್ಬಿಟ್ರು. ರೂಲ್ಸ್ ಎಲ್ಲ ಹೇಳ್ಬಿಟ್ಟು ಒಂದು ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ ಅದನ್ನ. ಏವಂ ಸತಿ ಆಪ್ತಕಾಮತ್ವಂ ನಿಷ್ಕಾಮತ್ವಸ್ಯ ಸಾಧನಂ ಅಂದ್ರೆ ಏನಾಯ್ತು, ಒಬ್ಬ ನಿಷ್ಕಾಮನಾಗಿರ್ಬೇಕು ಅಂತ ಹೇಳಿದ್ರೆ, ಅಬ್ಸಲ್ಯೂಟ್ ನಿಷ್ಕಾಮನ ಆಗ್ಬೇಕು ಅಂತ ಹೇಳಿದ್ರೆ ಅವನು ಆಪ್ತಕಾಮನಾಗ ಆಗ್ಬೇಕು. ಅಂದ್ರೆ ಏನಾಯ್ತು, ಆತ್ಮಸ್ವರೂಪವನ್ನ ಅವನು ಹೊಂದಿದವನ ಆಗ್ಬೇಕದು. ಯಾಕಂದ್ರೆ ನೋಡಿ, ಈ ಕಾಮ ಅನ್ನೋ ಶಬ್ದವನ್ನ ಆತ್ಮಕ್ಕೆ ಯಾತಕ್ಕೆ ಅದನ್ನ ಜೋಡಿಸಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಗೆ ಅದಕ್ಕೆ ಹಿಂದೆ ಇರೋ ಇನ್ನೊಂದು ಡೈಲಾಗ್ ಎಲ್ಲ ಇದೆಯಲ್ಲ, ಮೈತ್ರೇಯಿ ಮತ್ತು ಯಾಜ್ಞವಲ್ಕ್ಯರಿಗೆಲ್ಲ ಆಗಿದ್ದೆಲ್ಲ ಇದೆಯಲ್ಲ, ಆತ್ಮನಸ್ತು ಕಾಮಾಯ ಸರ್ವಂ ಇದು ಪ್ರಿಯಂ ಭವತಿ ಅಂತೆಲ್ಲ ಹೇಳಿದಾರಲ್ಲ. ಹಾಗೆ ನಮ್ಗೆ ಯಾವ್ದಾವ್ದು ವಸ್ತುಗಳಲ್ಲಿ ನಮ್ಗೆ ಹೊರಗಡೆ ಇರೋ ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲಿ ನಮ್ಗೆ ಒಂದು ಪ್ರೀತಿ ಇದೆಯೋ ಅದು ಯಾತಕ್ಕಿದೆ ಅಂತ ಹೇಳಿದ್ರೆ ನಮ್ಮ ಮೇಲೆ ನಮಗೆ ತುಂಬಾ ಪ್ರೀತಿ ಇದೆ, ಅದ್ರ ಸಲುವಾಗಿ ಇದು ಗೊತ್ತಾ, ಅದಕ್ಕೆ ಇದು ಪೂರಕವಾಗಿರುತ್ತೆ ಅಂತ ಒಂದು ಬುದ್ಧಿಯಿಂದ ನಾವು ಅವುಗಳಲ್ಲಿ ಒಂದು ಪ್ರೀತಿಯನ್ನು ಇಡ್ತೀವಿ. ಆದ್ರೆ ಅಲ್ಲಿ ತೋರ್ಸೋದೇನು ಅಂತ ಹೇಳಿದ್ರೆ ಅದು ಯಾವ್ದನ್ನ ಎಂಫಸೈಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಆ ಡೈಲಾಗ್ ಫುಲ್ ಆಗಿ ಹೊರಗಡೆ ಇರೋ ವಸ್ತುಗಳಲ್ಲಿ ನಿಜವಾಗ್ಲೂ ಪ್ರಿಯವಾಗಿರೋದು ಯಾವ್ದು ಇಲ್ಲ, ಆದ್ರೆ ನೀನ್ ಏನ್ ಮಾಡ್ತಾ ಇದೀಯಾ, ನಿನ್ನ ಆತ್ಮಸ್ವರೂಪದ ಮೇಲೆ ನಿನ್ನ ಮೇಲೆ ಒಂದು ಪ್ರೀತಿ ನಿನಗೆ ಇರೋದ್ರಿಂದ ಅದಕ್ಕಾಗಿ ಅದ್ರ ಸಲುವಾಗಿ ನೀವು ಅದನ್ನ ಗೌಣವಾಗಿ ಅದನ್ನ ನೀನು ಸ್ವೀಕಾರ ಮಾಡಕ್ ನೋಡ್ತಾ ಇದೀಯಾ. ಯಾವಾಗ ನಿನ್ನ ಸ್ವರೂಪನೇ ಎಲ್ಲದಕ್ಕಿಂತ ಆನಂದ ಸ್ವರೂಪ, ಅದೇ ಪ್ರಿಯ ಸ್ವರೂಪ ಅಂತ ಗೊತ್ತಾಯ್ತೋ ಅವಾಗ ಏನಾಗುತ್ತೆ, ಇವುಗಳಲ್ಲಿ ಇರೋ ಒಂದು ಪ್ರೀತಿ ಬಿಟ್ಟೋಗ್ಬಿಡುತ್ತೆ ಅದು ಅಂತ. ಆಮೇಲೆ ಹೇಳುತ್ತೆ ಅದು ಡೈಲಾಗ್ ಹೇಗ್ ಮುಗಿಯುತ್ತೆ ಅಂತ ಹೇಳಿದ್ರೆ, ಒಬ್ಬನಿಗೆ ಈ ಆತ್ಮಸ್ವರೂಪ ಅಂತ ಇದೆಯೇ ಅದೇ ಅವನಿಗೆ ಎಲ್ಲದಕ್ಕಿಂತ ಪ್ರಿಯಕರವಾದ್ದು ಅಂತ ನ್ಯಾಚುರಲ್ ಆಗಿ ಇರೋದದು. ಅದು ಯಾರು ಹೇಳ್ಕೊಟ್ಟಿಲ್ಲ ಅದು. ಆದ್ರೆ ಉಪನಿಷತ್ ಏನ್ ಹೇಳ್ತಾ ಇದೆ, ಅದನ್ನ ಸರಿಯಾಗಿ ತಿಳ್ಕೊಂಡು ಅದನ್ನೇ ಹೊಂದಬೇಕು ಅಂತ ಒಂದು ಪ್ರಯತ್ನ ಮಾಡ್ಬೇಕಾಗಿದೆ. ಯಾಕಂದ್ರೆ ಅದು ಗೊತ್ತಿಲ್ಲ, ಆತ್ಮಸ್ವರೂಪ ಎಲ್ಲದಕ್ಕಿಂತ ಪ್ರಿಯವಾಗಿರಿದೆ ಅಂತ ಅದಕ್ಕೆ ಯಾರು ಹೇಳ್ಕೊಡ್ತೇನೆ ಇದೇ ವಿಷಯ. ಆದ್ರೆ ಆತ್ಮ ಯಾವುದು ಅನಾತ್ಮ ಯಾವುದು ಅಂತ ಒಂದು ಇದು ವಿಭಾಗ ತಿಳ್ಕೊಂಡಿಲ್ಲ ಅವನು. ಹಾಗಾಗಿ ತಿಳ್ಕೊಂಡು ಏನ್ ಮಾಡ್ಬೇಕಾಗಿದೆ, ಆತ್ಮಸ್ವರೂಪ ಒಂದೇ ನಿಜವಾಗ್ಲೂ ನನಗೆ ಪ್ರಿಯ ಆನಂದ ಸ್ವರೂಪವಾಗಿರೋದು, ಅದೇ ನನ್ನ ವಾಸ್ತವದ ಸ್ವರೂಪ, ಅದನ್ನ ನಾನು ತಿಳ್ಕೊಬೇಕು, ನಾನು ನನ್ನ ಸ್ವರೂಪವಾಗಿ ಅದನ್ನ ನಾನು ತಿಳ್ಕೊಬೇಕು ಅಂತ. ಅದಕ್ಕಾಗಿ ಏನ್ ಮಾಡುತ್ತೆ, ಆತ್ಮ ಅರೆ ದ್ರಷ್ಟವ್ಯ ಅಂತ ಆತ್ಮನನ್ನ ನೀನು ತಿಳ್ಕೊಬೇಕಾಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಉಪಾಯ ಏನು ಅಂತ ಹೇಳಿದ್ರೆ ಶ್ರವಣ ಮನನ ನಿಧಿಧ್ಯಾಸನ ಅಂತ ಅದಕ್ಕೆ ಉಪಾಯ ಹೇಳುತ್ತೆ. ಹಾಗಾಗಿ ಅದು ಎಸ್ಟಾಬ್ಲಿಷ್ ಮಾಡ್ತೀನಿ ನೋಡಿ. ಯಾವ್ದು ಕೂಡ ನಾನು ಹೇಳ್ತೀನಿ ನಂಬು ಅಂತ ಹೇಳ್ತಾ ಇಲ್ಲ,
ಅದಕ್ಕೊಂದು ಅನಲೈಸ್ ಮಾಡಿ ಅದಕ್ಕೆ ಒಂದು ತರ್ಕ ಕೊಟ್ಟು ಅದಕ್ಕೆ ಉದಾಹರಣೆ ಎಲ್ಲ ಕೊಟ್ಟು ಅದನ್ನ ಒಂದು ಲಾಜಿಕಲ್ ರೀಸನಿಂಗ್ ಸಮೇತ ಅದನ್ನ ನಮಗೆ ಮುಂದೆ ಪ್ರೆಸೆಂಟ್ ಮಾಡುತ್ತೆ ಅದು. ಆವಾಗ ನಮ್ಗೆ ಅದು ಮನಸ್ಸಿಗೆ ಹಿಡಿಸುತ್ತೆ ಅದು. ಯಾವುದೇ ಒಂದು ಡಾಗ್ಮಾ ಅಂತ ಹೇಳ್ತಾರಲ್ಲ ಆತರ ಈಗ ಮಾಡಿದ್ರೆ ನಿನಗೆ ಮುಕ್ತಿ ಇದು ಸ್ವರ್ಗ, ಈಗ ಮಾಡಿದವ್ರೆ ನಿನಗೆ ನರಕ ಅಂತ ಆತರ ಹೇಳಿದೆ. ಇದು ಯಾತಕ್ಕೆ ಅಂತ ಅದು ಕಾರಣವೂ ಹೇಳುತ್ತೆ ಅದು. ಅದು ಇದರಲ್ಲಿರೋ ಸ್ವಾರಸ್ಯ. ಹಾಗಾಗಿ ಉಪನಿಷತ್ತು ಇಂಥದ್ದು ಈ ತರ ತೋರಿಸಿ ಅದನ್ನ ಹೇಳುತ್ತೆ ಅದು. ಯಾವ್ದ್ರಿಂದ ಈ ಆತ್ಮ ಸ್ವರೂಪದಲ್ಲಿ ನಿನಗೆ ಇಚ್ಛೆ ಬೇಕಾಗಿದೆ, ಅದನ್ನ ಕಾನ್ಶಿಯಸ್ ಆಗಿ ಇಚ್ಛೆ ಬೇಕಾಗಿದೆ. ಅನ್ಕಾನ್ಶಿಯಸ್ ಆಗಿ ಆತ್ಮ ಸ್ವರೂಪದಲ್ಲಿ ಇಚ್ಛೆ ಇದೆ, ಆದ್ರೆ ಕಾನ್ಶಿಯಸ್ ಆಗಿ ತರಬೇಕಾಗಿದೆ ಅದನ್ನ. ಯಾತಕ್ಕೆ ಅಂತ ಹೇಳಿದ್ರೆ ನಮ್ಗೆ ಹೊರಗಡೆ ಇರೋ ವಿಷಯಗಳಲ್ಲಿ ತುಂಬಾ ಒಂದು ಕಾಮನೆ ಬಂದ್ಬಿಟ್ಟಿದೆ. ಅದನ್ನ ಹೋಗ್ಲಾಡ್ಸ್ಕೋಬೇಕಾದ್ರೆ ನೀನು ಇದ್ರ ಕಡೆ ತಿರುಗ್ಬೇಕಾಗಿದೆ ನೀನು ಅಂತ. ಈ ಕಡೆ ತಿರುಗ್ಕೊಂಡ್ರೆ ಏನಾಗುತ್ತೆ, ಅದರಿಂದ ವಿಮುಖನಾಗ್ತೀಯ ನೀನು. ಅವಾಗ ಏನಾಗುತ್ತೆ, ನಿನ್ಗೆ ಕ್ರಮೇಣ ಅದು ಬಿಟ್ಟೋದು ಅಂತ ಆ ಭರವಸೆಯನ್ನು ಕೊಟ್ಟು ಅದಕ್ಕೆ ದಾರಿಯನ್ನು ತೋರಿಸುತ್ತೆ. ಹೀಗೆ ಏವಂ ಸತಿ ಆಪ್ತಕಾಮತ್ವಂ ನಿಷ್ಕಾಮತ್ವಸ್ಯ ಸಾಧನಂ ಕಾಮಾಪ್ತೌತು ಆಪ್ತಕಾಮತ್ವಂ ಏವ ಹೇತು ನಚ ಇತರತೆ. ಹಾಗಾದ್ರೆ ಕಾಮಾಪ್ತ ಅಂದ್ರೆ ಏನಾಯ್ತು, ಕಾಮನೆ ಹೊಂದೋದು ಅಂತ ಹೇಳಿದ್ರೆ ಏನಾಯ್ತು, ಕಾಮನೆ ಹೊಂದೋದು ಅಂದ್ರೆ ಇಲ್ಲಿ ಏನರ್ಥ ಅಂತ ಹೇಳಿದ್ರೆ ಯಾವುದು ಎಲ್ಲದಕ್ಕಿಂತ ಆನಂದ ಸ್ವರೂಪವಾಗಿದೆಯೋ ಆತ್ಮ ಇದೆಯೋ ಅದೇ ನಮ್ಗೆ ನಿಜವಾಗ್ಲೂ ಅದ್ರ ಮೇಲೆ ನಮಗೆ ಕಾಮನೆ ಇರ್ಬೇಕಾದ್ದು. ಅದನ್ನ ಹೊಂದಿದ್ರೆ ಏನಾಯ್ತು, ಅದನ್ನ ಹೊಂದೋದು ಏನಾಯ್ತು, ಆತ್ಮ ಸ್ವರೂಪವನ್ನು ತಿಳ್ಕೊಳ್ಳೋದು ಕಾರಣ ಅಂತ ಹೇಳಿ. ಹಾಗಾಗಿ ಕಾಮತ್ವಂ ಹಿ ಏವ ಹೇತು. ಹಾಗಾಗಿ ಈ ಶಬ್ದಗಳು ಯಾವ್ದು ಕಾಮ, ಆಮೇಲೆ ಆಪ್ತಕಾಮ, ಆಮೇಲೆ ಆತ್ಮಕಾಮ ಅಂತದೆಲ್ಲ ಏನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಆದ್ರೆ ಅದರ ಅರ್ಥವನ್ನು ನಾವು ತಿಳ್ಕೊಂಡ್ಬಿಟ್ರೆ ಏನಷ್ಟೊಂದು ಕಷ್ಟ ಇಲ್ಲ. ಇವಾಗ ಮುಂದಕ್ಕೆ ನಿರುಪಾಧಿ ಪರಾನಂದ ಅಕಾಮ, ಆಪ್ತಕಾಮ, ಆತ್ಮಕಾಮ, ನಿಷ್ಕಾಮ, ನಾಲ್ಕು ನಿಷ್ಕಾಮ ಅನ್ನೋದೊಂದು, ಅಕಾಮ ಅನ್ನೋದೊಂದು, ಆತ್ಮಕಾಮ ಅಂತ ಒಂದು, ಆಪ್ತಕಾಮ ಅಂತ ಒಂದು. ಹೌದು. ಹಾಗಾಗಿ ಹೌದು, ಕರೆಕ್ಟ್. ನಿಷ್ಕಾಮ ಅನ್ನೋದು ಅಕಾಮಾನ ಆಗಕ್ಕೆ ನಿಷ್ಕಾಮ ಅನ್ನೋದು ಕಾರಣವಾಗಿದೆ. ಹಾಗಾಗಿ ಹೀಗೆ ನಿರುಪಾಧಿ ಪರಾನಂದ ಆತ್ಮ ಇತಿ ಶ್ರುತಿ ಸನ್ಮತಃ ಆನಂದ ಸರ್ವಭೂತಾನಾಂ ತಸ್ಮಿನ್ ಅಂತರ್ಭವಂತಿ. ಇವಾಗ ಏನ್ ಹೇಳ್ತಿದ್ದಾರೆ, ನಿರುಪಾಧಿ ಪರಾನಂದ ಅಂದ್ರೆ ಏನದು, ಉಪಾಧಿ ಇಲ್ಲದೆ ಇರೋ ಒಂದು ಪರಾನಂದ. ಬಾಕಿ ಆನಂದಗಳಿಗೆಲ್ಲ ಉಪಾಧಿ ಇರುತ್ತೆ. ಏನು ಉಪಾಧಿ ಇರುತ್ತೆ ಅಂತ ಹೇಳಿದ್ರೆ, ಈ ವಸ್ತುವನ್ನ ತಿಂದ್ರೆ ನನಗೆ ಒಂದು ಸಂತೋಷ, ಈ ವಸ್ತುವನ್ನ ಅನುಭವಿಸಿದ್ರೆ ನನಗೆ ಒಂದು ಸಂತೋಷ, ಈ ಸಂಗೀತವನ್ನ ಕೇಳಿ ನನಗೆ ಒಂದು ಆನಂದ ಅಂತ ನಾವು ಏನ್ ಮಾಡ್ತೀವಿ. ಆ ವಿಷಯಕ್ಕೂ ಆನಂದಕ್ಕೂ ಒಂದು ಗಂಟಿದೆ, ಒಂದು ಕಾರ್ಯಕಾರಣ ಸಂಬಂಧ ಇದೆ. ಅದನ್ನ ಅನುಭವಿಸಿದ್ರೆ ನನಗೆ ಇದು ಬರುತ್ತೆ ಅಂತ. ಆದ್ರೆ ಈ ಆತ್ಮ ಅನ್ನೋದು ಮಾತ್ರ ಆತರ ಇಲ್ವೇ ಇಲ್ಲ. ಅದು ಯಾವುದೇ ನೋ ಕಂಡೀಷನ್ಸ್ ಅಪ್ಲೈ ಅಂತ, ವಿತೌಟ್ ಎನಿ ಕಂಡೀಷನ್ಸ್, ಅನ್ಕಂಡೀಷನಲ್ ಒಂದು ಪ್ರೀತಿ ಅಂತ ಯಾವ್ದಿದೆಯೋ ಅದು ನಮ್ಮ ಆತ್ಮ ಸ್ವರೂಪದಲ್ಲೇ ಇದೆ. ಹಾಗಾಗಿ ಈ ಒಂದು ನಿರುಪಾಧಿ ಪರಾನಂದ, ಉಪಾಧಿ ಅಂತ ಹೇಳಿದ್ರೆ ಏನು, ಅದಕ್ಕೊಂದು ರಿಸ್ಟ್ರಿಕ್ಷನ್ ಇರೋದು, ಅದಕ್ಕೊಂದು ಕಂಡೀಷನ್ಸ್ ಇರೋದು, ಕಂಡೀಷನಿಂಗ್ ಇರೋದು. ಕಂಡೀಷನ್ ಸಮೇತ ಇರೋ ಆನಂದ ಅಂತ ಇದೆ, ನೋ ಕಂಡೀಷನ್ ಅಂತ ಇರೋ ಅನ್ಕಂಡೀಷನಲ್ ಆನಂದ ಅಂತ ಇದೆ. ಅನ್ಕಂಡೀಷನಲ್ ಆನಂದ ಅನ್ನೋದು ಆತ್ಮಾನಂದ ಮಾತ್ರನೇ. ಕಂಡೀಷನಲ್ ಆನಂದ ಅದು ಬಾಕಿ ಇರೋ ಎಲ್ಲಾ ವಿಷಯಗಳಿಂದ ಬರೋ ಆನಂದ. ಅದೆರಡನ್ನೂ ಒಂದು ಕಂಪೇರ್ ಕಾಂಟ್ರಾಸ್ಟ್ ಸ್ಟಡಿ ಮಾಡ್ತಾ ಇದ್ದಾರೆ ಇವರು. ಹೀಗೆ ನಿರುಪಾಧಿ ಪರಾನಂದ ಆತ್ಮ ಇತಿ ಶ್ರುತಿ ಸಮ್ಮತಃ. ನಮ್ಮ ಆತ್ಮ ಸ್ವರೂಪ ಯಾವುದು ಅಂತ ಹೇಳಿದ್ರೆ ಅದು ನಿರುಪಾಧಿ ಪರಾನಂದ ಸ್ವರೂಪ. ಅದು ಉಪಾಧಿ ಇಲ್ಲದೆ ಇರೋ ಡೈರೆಕ್ಟ್ ಆಗಿ ಯಾವುದೇ ಕಂಡೀಷನ್ಸ್ ಇಲ್ಲಿ ಅದು ಅಂತ ಒಂದು ಅನ್ಕಂಡೀಷನಲ್ ಆನಂದ ಸ್ವರೂಪ ನಮ್ಮ ಆತ್ಮ ಸ್ವರೂಪ. ಆನಂದಾಹ ಆದ್ರೆ ಸರ್ವಭೂತಾನಾಂ ಆನಂದಾಹ ತಸ್ಮಿನ್ ಅಂತರ್ಭವಂತಿ. ಅಂದ್ರೆ ಏನಾಯ್ತು, ಎಲ್ಲಾ ಜೀವನಗಳು ಯಾವ್ದಾವ್ದು ಆನಂದವನ್ನ ಬಯಸುತ್ತವೋ, ಬಯಸಿ ಅದನ್ನ ಪಡ್ಕೊಳ್ತವೋ, ಅವುಗಳು ಮಾಡಬೇಕಾದ ಸಾಧನೆ ಮಾಡಿ ಅದನ್ನ ಬಯಸುತ್ತವೋ, ಪಡ್ಕೊಳ್ತವೋ, ಈ ಆನಂದಗಳೆಲ್ಲ ಏನಾಗುತ್ತೆ, ಈ ಒಂದು ಪರಾನಂದ ಅಂತ ಒಂದು ಇದೆಯಲ್ಲ ಅದರಲ್ಲಿ ಅಂತರ್ಭೂತವಾಗಿರುತ್ತೆ. ಅದು ಅಂತರ್ಭೂತ ಅಂತ ಹೇಳಿದ್ರೆ ಅದ್ರಲ್ಲಿ ಅಡಕವಾಗಿರುತ್ತೆ ಅಂತ. ಇದಕ್ಕೆ ನಮ್ಗೆ ಭಗವದ್ಗೀತೆಯಲ್ಲಿ ಶ್ಲೋಕ ಉದಾಹರಣೆ ಕೊಟ್ಟು ಹೇಳಿದ್ರು. ಯಾವಾನರ್ಥ ಉದಪಾನೆ ಸರ್ವತ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಅಂತ ಆ ಉದಾಹರಣೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಒಬ್ಬನಿಗೆ ಅವನಿಗೆ ಸುತ್ತಮುತ್ತ ಬೇಕಾದಷ್ಟು ನೀರಿದೆ, ಅವನಿಗೆ ಏನು ಕೊರತೆ ಇಲ್ಲ ನೀರಿಗೆ ಅಂತ. ಅವನಿಗೆ ನೀರಿಂದ ಆಗಬಹುದಾದ ಎಲ್ಲಾ ಪ್ರಯೋಜನಗಳು ಅಷ್ಟೊಂದು ನೀರಲ್ಲಿ ಅದು ಅಂತರ್ಭೂತವಾಗಿದೆ ಅದು. ಹಾಗಾಗಿ ಹಾಗೇನೆ ಇಲ್ಲೂ ಕೂಡ ಈ ಆತ್ಮಜ್ಞಾನ ಅಂತ ಒಂದು ಬ್ರಹ್ಮಜ್ಞಾನ ಅಂತ ಒಬ್ಬನಿಗೆ ಇದ್ದು ಬಿಟ್ರೆ ಅವನಿಗೆ ಈ ಲೋಕದಲ್ಲಿ ಸಣ್ಣ ಸಣ್ಣ ಆನಂದಗಳು ಯಾವ್ದಾವ್ದು ಇದೆಯೋ ಅದೆಲ್ಲ ಅದರಲ್ಲೇ ಅಂತರ್ಭೂತವಾಗಿದೆ ಅಂತ. ಯಾವ ರೀತಿಯಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ಅದರದ್ದೇ ಒಂದು ಬೇರೆ ಬೇರೆ ಕಂಡೀಷನ್ಡ್ ಫಾರ್ಮ್ಸ್ ಈ ಬಾಕಿ ಆನಂದಗಳೆಲ್ಲ. ಅದು ಅನ್ಕಂಡೀಷನಲ್ ಆನಂದ, ಅದು ಕರೆಕ್ಟ್. ಆದ್ರೆ ಈ ಬಾಕಿ ಸಣ್ಣ ಸಣ್ಣ ಆನಂದಗಳೆಲ್ಲ ಏನಾಗ್ತಾ ಇದೆ, ಆ ಆನಂದದ್ದೇನೆ ಕಂಡೀಷನಲ್ ಫಾರ್ಮ್ಸ್ ಆಗಿ ಇದು ಅನುಭವಿಸ್ತಾರೆ ಎಲ್ಲರೂ ಕೂಡ. ಹಾಗಾಗಿ ಇದು ಸಿಕ್ಕಿದ್ರೆ ನನಗೆ ಆನಂದ, ಸಿಗದವ್ರೆ ನನಗೆ ದುಃಖ ಅಂತ ಹೇಳ್ತಾರೆ. ಆದ್ರೆ ಆನಂದ, ಆತ್ಮ ಆನಂದ ಅನ್ನೋದು ಆತರ ಅಲ್ಲ. ಅದು ನಿತ್ಯ ಆನಂದ. ಅದಕ್ಕೆ ಯಾವುದೇ ಒಂದು ತಡೆ ಕೂಡ ಬರಕ್ ಸಾಧ್ಯವೇ ಇಲ್ಲ. ಯಾವ ಕಂಡೀಷನ್ಸು ಇಲ್ಲ ಅದಕ್ಕೆ ಇರೋ ತಡೆಗಳು ಮಾತ್ರ ನಾವು ತೆಗೆದಾಕಿದ್ರೆ ಸಾಕು, ಅದನ್ನ ನಾವು ಅನುಭವಕ್ಕೆ ಬಂದೇ ಬರುತ್ತೆ ಅದು. ಸೊ ಹೀಗೆ
ನಿರುಪಾಧಿ ಪರಾನಂದಃ ಆತ್ಮ ಇತಿ ಶ್ರುತಿ ಸಮ್ಮತಃ ಆನಂದಾಹ ಸರ್ವಭೂತಾನಂ ಎಲ್ಲಾ ಜೀವರುಗಳು ಅನುಭವಿಸುವ ಬಾಕಿ ಆನಂದಗಳೆಲ್ಲ ಇದೆಯಲ್ಲ ಇದೆಲ್ಲವೂ ಕೂಡ ಅದರಲ್ಲಿ ಅರ್ಥವಾಗಿದೆ. ನೋಡಿ ಇವಾಗ ಒಬ್ಬ ಸಣ್ಣ ಸಣ್ಣ ಆನಂದಗಳೆಲ್ಲ ಒಂದೊಂದಾಗಿ ನಾನು ಅನುಭವಿಸಿ ನಾನು ಅದನ್ನ ಪೂರೈಸ್ಕೊಳ್ತೀನಿ ಅಂತ ಯಾರಾದ್ರೂ ಹೋಗ್ತಾನೆ ಒಬ್ಬ. ಆದ್ರೆ ಅವನಿಗೆ ಕೊನೆ ಮುಟ್ಟಕ್ಕಾಗಲ್ಲ. ಯಾಕಂದ್ರೆ ಇದರಲ್ಲಿ ಇನ್ನೊಂದು ಆನಂದ, ದೊಡ್ಡ ಆನಂದ ಬೇರೆ ಇದೆ ಅಂತ ಅವನಿಗೆ ಬರ್ತಾ ಇರ್ತದೆ. ಆದ್ರೆ ಸರಿ, ಎಲ್ಲದಕ್ಕಿಂತ ಕೊನೆಯ ಅಲ್ಟಿಮೇಟ್ ಆನಂದ ಚತುರ್ಮುಖ ಅವನಿಗೆ ಬಟ್ ಅದು ಕೂಡ ಹೇಳಿದ್ರೆ ಅದು ಕೂಡ ಪ್ರಳಯ ಬಂದಾಗ ಅದು ಕೂಡ ಅಂತ ಇದೆ. ಅದರಿಂದ ಇದೆಯೋ ಅದನ್ನ ನೀನು ಪಡ್ಕೊಂಡ್ಬಿಟ್ರೆ ಅವಾಗ ಇವುಗಳೆಲ್ಲ ಅದ್ರಲ್ಲೇ ಕೊಂಡಿದೆ. ಅದರಿಂದ ಇವುಗಳು ನೀನು ಸೆಪರೇಟ್ ಆಗಿ ಒಂದು ಪ್ರಯತ್ನ ಪಡ್ಬೇಕು ಅವಶ್ಯ ಇಲ್ಲ ಅಂತ ಅದರ ಲಾಜಿಕ್ ಅದೇನೆ. ಆ ಒಂದು ದೊಡ್ಡ ಆನಂದಗಳನ್ನ ಪಡ್ಕೊಂಡ್ಬಿಟ್ರೆ ಸಣ್ಣ ಸಣ್ಣ ಆನಂದಗಳಿಗೆಲ್ಲ ನೀನು ಪ್ರಯತ್ನ ಪಡ್ಬೇಕಾದ ಅವಶ್ಯಕತೆನೇ ಇಲ್ಲ. ಆರಾಮಾಗಿ ಇರ್ಬೋದು. ಯಾವುದೇ ಒಂದು ಕೆಲಸ ಯಾವುದು ಇಲ್ದೇನೆ ನೀನು ಆರಾಮಾಗಿ ಇರ್ಬೋದು ನೀನು ಅಂತ. ಹೀಗಾಗಿನೇ ಈ ಆನಂದವನ್ನ ಪಡ್ಕೊಂಡಿರೋರು ಏನು ವಿರೋಧ ಇಲ್ಲ. ಭಾಗವತದಲ್ಲಿ ಬರುತ್ತೆ, ಅದು ಒಬ್ಬ ರಾಜ ನೋಡ್ತಾ ಇರ್ತಾನೆ, ಒಬ್ಬ ರಸ್ತೆಯಲ್ಲಿ ಒಬ್ಬ ಬರ್ತಾ ಇರ್ತಾನೆ. ಅಷ್ಟು ಆನಂದ ಅವನು ತುಳ್ಕಾಡ್ತಾ ಇರುತ್ತೆ, ಅವನ ಮುಖದಲ್ಲೇ ಅಷ್ಟೊಂದು ಆನಂದ ಕಾಣಿಸ್ಕೊಳ್ತಾ ಇರುತ್ತೆ. ಆದ್ರೆ ಅವನ ಹತ್ರ ಏನು ಇಲ್ವೇ ಇಲ್ಲ. ರಾಜನಿಗೆ ಆಶ್ಚರ್ಯವಾಗುತ್ತೆ ಅದು ನೋಡಿ. ನಮ್ಮ ಹತ್ರ ಇಷ್ಟೆಲ್ಲ ಇದೆ, ನಮ್ಮ ಹತ್ರ ಎಲ್ಲ ಆಳುಗಳಿದ್ದಾರೆ, ಐಶ್ವರ್ಯ ಇದೆ, ನಮ್ಗೆ ಎಲ್ಲವೂ ಇದೆ, ಶಕ್ತಿ ಎಲ್ಲವೂ ಇದೆ, ಹೋಗಕ್ ಬೇಕಾಗಿರೋದು ಎಲ್ಲವೂ ನನ್ನ ಹತ್ರ ಇದೆ. ಆದ್ರೆ ನನಗೆ ಅಂತ ಆನಂದ ಇಲ್ಲ. ಅವನಲ್ಲಿ ಏನೂ ಇಲ್ಲ ಅಂತ ಅವನು ಇಷ್ಟ ಆನಂದವಾಗಿದ್ದಾನೆ ಅಂತ ಹೇಳ್ಬಿಟ್ಟು ಅವನು ಕೇಳ್ತಾನೆ ಹೋಗಿ. ಅವಾಗ ಅವನು ಹೇಳ್ತಾನೆ, ನನಗೆ ಯಾವ ಕಾರಣದ ಇದೆಲ್ಲ ಬಂತು ನನಗೆ ಅಂತ ಅವನಿಗೆ ಒಂದು ಬೋಧೆಯನ್ನು ಮಾಡ್ತಾನೆ ಅಂತ ಬರುತ್ತೆ ಅದು. ಸೊ ಹೀಗೆ ಇದು ಮುಂದೆ ನೋಡಿ ಇವ್ರು ಹೇಳ್ತಾ ಇದ್ದಾರೆ, ಪುತ್ರಾದಿಜನ್ಯಾಹ ಆನಂದಾಹ ಅಪಿ ತಸ್ಮಿನ್ ಅವಸ್ಥಿತಾಹ ತಥಾವಿಧಾತ್ಮಕಾಮೋಯಂ ಆಪ್ತಕಾಮೋ ಭವೇತ್ ಅಯಂ ಅಂತ ನೋಡಿದ ಹೇಳ್ತಾ ಇದ್ದಾರೆ. ಪುತ್ರಾದಿಜನ್ಯಾಹ ಆನಂದ ಅಂದ್ರೆ ಒಬ್ಬ ಮಗನನ್ನ ಪಡ್ಕೊಂಡಿದ್ದ ಅವನಿಗೆ ಏನು ಆನಂದ ಬರುತ್ತೋ ಅದು. ಯಾಕಂದ್ರೆ ಒಂದು ಫಸ್ಟ್ ಆಫ್ ಆಲ್ ಒಂದು ಮಗು ಆಗ್ಬೇಕು ಅಂತಾನೆ ತುಂಬಾ ಕಷ್ಟಪಡ್ತಾರೆ ಈ ಕಾಲದಲ್ಲಿ. ತುಂಬಾ ಅದಕ್ಕೆ ಲಕ್ಷಾಂತರ ರೂಪಾಯಿ ಇದು ಖರ್ಚು ಮಾಡಕ್ಕೆ ರೆಡಿ ಆಗಿದ್ದಾರೆ. ಆಮೇಲೆ ಅಡಾಪ್ಷನ್ ಅಂತ ಬಂದ್ರೆ ಅದಕ್ಕೂ ಕೂಡ ತುಂಬಾ ದೊಡ್ಡ ಅಮೌಂಟ್ ಎಲ್ಲ ಕೊಟ್ಟು ಅಡಾಪ್ಟ್ ಮಾಡ್ಕೊಳ್ಳೋಕೆಲ್ಲ ರೆಡಿ ಆಗಿದ್ದಾರೆ. ಹಾಗಾಗಿ ಒಂದು ಮಗು ಬೇಕು ಅಂತ ಜಾಸ್ತಿ ಪ್ರೀಮಿಯಂ ರೇಟ್ ಆಗುತ್ತೆ ಹೀಗೆಲ್ಲ ಇದೆ. ಸೊ ಹೀಗೆ ಆದಿಪದ್ಯದಿಂದ ನಾವು ಎಲ್ಲ ವಿಷಯ ಹೋಗ್ಬೇಕಾಗುತ್ತೆ. ಒಂದು ಬೇರೆ ಬೇರೆ ಪ್ರಾಪರ್ಟಿ ಅದು, ಆಮೇಲೆ ಬೇರೆ ಹೋಗ್ಬೇಕಾಗಿರೋ ಬಾಕಿ ವಸ್ತು ಎಲ್ಲ ಇದೆಯಲ್ಲ, ಒಂದು ಗಾಡಿ ಎಲ್ಲವೂ ಕೂಡ ಮನೆ ಅನ್ನೋದು ಎಲ್ಲವೂ ಕೂಡ ಇದರಲ್ಲಿ. ಹಾಗಾಗಿ ಇದರಿಂದ ಬರೋ ಆನಂದಗಳೆಲ್ಲ ಕೂಡ ಆ ಮಹಾನಂದದಲ್ಲಿ ಅದೆಲ್ಲ ಅಂತರ್ಭೂತವಾಗಿದೆ, ಅದು ಸೇರ್ಕೊಂಡಿದೆ ಅದು. ಹಾಗಾಗಿ ತಥಾವಿಧ ಆತ್ಮಕಾಮೋಯಂ ಆಪ್ತಕಾಮಃ ಭವೇತ್ ಅಯಂ ಅಂತ. ಹಾಗಾಗಿ ಯಾರು ಅಂತ ಒಂದು ಆತ್ಮ ಸ್ವರೂಪದ ಒಂದು ಆನಂದವೇ ಬೇಕು ಅಂತ ಯಾರಿರ್ತಾನೋ ಅವನು ಖಂಡಿತ ಒಂದಾನೊಂದು ಸಮಯದಲ್ಲಿ ಅವನು ಈ ಆಪ್ತಕಾಮನಾಗಿ ಆಗೇ ಆಗ್ತಾನವನು ಅಂತ. ಯಾಕಂದ್ರೆ ಅವನಿಗೆ ಗೊತ್ತಿದೆ. ಅದಕ್ಕೇನೆ ನೋಡಿ ಇದರಲ್ಲಿ ಮುಂಡಕೋಪನಿಷತ್ತಲ್ಲಿ ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ಭಯ ಮಾಯಾತ್ ಅಂತ ಅವನೇನ್ ಮಾಡ್ತಾನೆ, ಒಬ್ಬ ಅವನ ತರನೇ ಎಷ್ಟೋ ಜನ ಬಂದಿದ್ದಾರೆ, ಎಷ್ಟೋ ಜನ ಕ್ಲಾಸ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಇವನಿಗೆ ಮಾತ್ರ ಏನಾಗಿದೆ ಅಂದ್ರೆ, ನೋಡು ನಾವು ಈ ತರ ಇದ್ರೆ ಸರಿ ಇಲ್ಲ, ಅದು ನಮ್ಗೆ ಉಪನಿಷತ್ ಏನೋ ಒಂದು ವಿಷಯ ಹೇಳ್ಕೊಡ್ತಾ ಇದೆ, ಅದಕ್ಕೆ ನಾವು ಮುಂದಾಗ್ಬೇಕು, ಅದನ್ನ ನಾವು ಪಡ್ಕೊಳಕ್ ಮುಂದಾಗ್ಬೇಕು. ನಾವು ಸುಮ್ಮನೆ ಏನೋ ಓದಿದ್ವಿ ಆಚೆ ಬಂದ್ಬಿಟ್ವಿ ಅಂತ ಇರಬಾರ್ದು. ಅದ್ರಲ್ಲಿ ಏನೋ ಒಂದು ಇದೆ ಅಂತ ಹೇಳ್ಬಿಟ್ಟು ಅವ್ನು ಏನ್ ಮಾಡ್ತಾನೆ, ಈ ಲೋಕದಲ್ಲಿ ಏನೋ ಪರೀಕ್ಷೆ ಮಾಡಿ ನೋಡ್ತಾನೆ ಅವನು. ಪರೀಕ್ಷೆ ಅಂದ್ರೆ ಏನು, ಒಂದೊಂದ್ ಕಡೆಗೆ ಹೋಗಿ ನೋಡ್ತಾನೆ ಅಂತಲ್ಲ, ಇವನೇ ಅನುಕೆ ನೋಡೋದು. ಆಮೇಲೆ ಈ ಶಾಸ್ತ್ರದಲ್ಲಿ ಏನ್ ಹೇಳಿದೆ ಅಂತ ಇವನಿಗೆ ಗೊತ್ತಿಲ್ಲದೆ ಇರೋದು, ಇವನಿಗೆ ಕಣ್ಣಿಗೆ ಕಾಣಿಸದೇ ಇರೋದು, ಇವನ್ನ ಒಂದು ರೇಂಜ್ ಅಲ್ಲಿ ಇಲ್ಲದೆ ಇರೋದು, ಅದೆಲ್ಲ ಇವನಿಗೆ ಈ ಗ್ರಂಥಗಳಿಂದ ಸಿಗುತ್ತೆ, ವೇದದಿಂದ ಸಿಗುತ್ತೆ. ಅವನಿಗೆ ಅಂಥದ್ದೆಲ್ಲ ಪರೀಕ್ಷೆ ಮಾಡಿ ನೋಡ್ತಾನೆ ಅವನು. ನೋಡ್ಬಿಟ್ಟು ಅನಲೈಸ್ ಮಾಡಿ ನೋಡ್ಬಿಟ್ಟು ನಾಸ್ತ್ಯ ಕೃತೇನ ಅಂತ ಅವ್ನು ತೀರ್ಮಾನ ಕೊಡ್ತಾರೆ. ಏನ್ ಅರ್ಥ ಅಂತ ಹೇಳಿದ್ರೆ, ನೋಡು ಯಾವುದೇ ಒಂದು ಬನ್ನ ಅಥವಾ ಸಾಧನೆ ಗಳಿಸ್ತಾರ, ಆ ಗಳಿಸೋಕೆ ಏನಿದೆ ಒಂದು ಸಾಧಿದೆ, ಅದೆಲ್ಲ ಅನ್ಕೋದು. ಎಷ್ಟೋ ಕಷ್ಟಪಟ್ಟಿದ್ದಾರೆ ಅವರು, ಎಷ್ಟೋ ದಿನ ಅರ್ಥ ಮಾಡಿದ್ದಾರೆ ಅವರು. ಹಾಗಾಗಿ ಬಂದಿದೆಯಲ್ಲ, ಏನು ಪಡ್ಕೊಳ್ಳೋಕೆ ಅದರಿಂದ ಬರುತ್ತೆ ಇಲ್ಲ. ಆಮೇಲೆ ಅದು ನಿತ್ಯ ಆಗ್ತಾ ಇದೆ. ಆದ್ರೆ ಈ ಸ್ವರೂಪ ಇದೆಯಲ್ಲ ಅದು ಅಕೃತ. ನೋಡಿ ಏನ್ ಹೇಳಿದ್ರೆ, ಈ ಆನಂದ ಇದರಲ್ಲಿ ಕೃತ, ಅದು ಅದನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಪ್ರೊಡ್ಯೂಸ್ ಆಲ್ರೆಡಿ ಎಕ್ಸಿಸ್ಟೆಂಟ್ ವಸ್ತು, ಅದು ಯಾರು ತಯಾರಿದ ವಸ್ತು ಅಲ್ಲ. ಅದನ್ನ ತಿಳ್ಕೊಳ್ಬೇಕು ಅಷ್ಟೇ. ಆದ್ರೆ ಇಲ್ಲಿ ಏನಾಗುತ್ತೆ, ಈ ಆನಂದ ಇವಾಗ ರೆಡಿ ಆಗಿಲ್ಲ, ಈ ಒಂದು ವಸ್ತು ಎಲ್ಲ ರೆಡಿ ಆಗಿಲ್ಲ ಇವನಿಗೆ.
ಇವ್ನು ಈ ಸಾಧನೆ ಮಾಡಿ ಅದನ್ನ ಉತ್ಪತ್ತಿ ಮಾಡ್ಬೇಕಾಗಿದೆ, ಉತ್ಪತ್ತಿ ಮಾಡಿ ಅದನ್ನ ಪಡ್ಕೋಬೇಕಾಗಿದೆ. ಅಂದ್ರೆ ಯಾವ್ದು ಉತ್ಪತ್ತಿ ಇದೆಯೋ ಅದು ನಾಶವಾಗಿದೆ. ಇನ್ನೊಂದು ಸ್ವಾರಸ್ಯವಾದ ಒಂದು ಇದರಲ್ಲಿ ಅವರು ನೋಡು, ಲೋಕದಲ್ಲಿ ಯಾವುದೇ ಸಾಧನೆ ಮಾಡಿ ಅವನು ಕೂಡ ಈ ಸಾಧನೆ ಅಂತ ಒಂದಿದೆ, ಅದು ಲಿಮಿಟೆಡ್ ಅಂತ ಹೇಳ್ತಾರೆ. ಆ ಸಾಧನೆ ಫೈನೈಟ್ ಆಬ್ಜೆಕ್ಟ್ಸ್, ಫೈನೈಟ್ ಇದು ಪ್ರಾಕ್ಟೀಸಸ್ ಅದಿಟ್ಕೊಂಡು ಮಾಡ್ತಾನೆ. ಆದ್ರೆ ಈ ವೇದಾಂತದ ಒಂದು ಆತ್ಮ ಅಂತ ಇದೆಯಲ್ಲ, ಅದು ಇನ್ಫೈನೈಟ್. ಅದನ್ನ ಪಡ್ಕೊಳ್ಬೇಕಾಗಿರೋ ಒಂದು ಸಾಧನೆ ಇದೆಯಲ್ಲ, ಅದು ಫೈನೈಟ್ ಅಲ್ಲ. ಯಾಕಂದ್ರೆ ನೋಡಿ, ಇದರಲ್ಲಿ ಒಬ್ಬ ಒಂದು ಯಾವನ್ನ ಮಾಡಿ ಅಥವಾ ಅದಕ್ಕಾಗಿರೋ ಒಂದು ಅಂಶವನ್ನು ಮಾಡಿ ಅದನ್ನ ತಗೋಬೇಕಾಗಿದೆ. ನಾನು ಯಾಗ ಅಂತ ಹೇಳಿದ್ರೆ ಒಂದು ಉಪಲಕ್ಷಣ ಅಷ್ಟೇನೆ, ಬಾಕಿ ಎಲ್ಲಾ ವಸ್ತುಗಳು ಸೇರುತ್ತೆ. ಅದು ಒಂದು ಟ್ರೈನಿಂಗ್ ಅನ್ನೋದು ಪಡ್ಕೊಂಡು ಇವನು ಅದನ್ನ ಮಾಡಬೇಕಾಗಿದೆ, ಪರೀಕ್ಷೆ ಬರೆದು ಅವನಿಗೆ ಸಿಗುತ್ತೆ ಅಂತ ಇಟ್ಕೊಳ್ಳೋಣ. ಆದ್ರೆ ಆ ಬ್ರಹ್ಮಸ್ವರೂಪದ ಒಂದು ವಿಷಯ ಈ ತರ ಅಲ್ವಾ ಅದು. ಅದಕ್ಕೆ ನಿನಗೆ ಮಾಡ್ಬೇಕಾದ್ರು ಶ್ರಮ ದಮ ಉಪರತಿ ಇಂಥದ್ದೇ ಅದು ಹೇಳುತ್ತೆ. ಅದೆಲ್ಲ ಕರ್ಮಕೋಟಿಗೆ ಸೇರೋದಿಲ್ಲ. ಹಾಗಾಗಿ ಅವನೇನ್ ತೀರ್ಮಾನ ಮಾಡ್ತಾನೆ ಅಂದ್ರೆ, ಅಕೃತವಾಗಿರೋ, ಕೃತ ಅಂದ್ರೆ ಅಕೃತ ಅಂತ ಹೇಳಿ ಉತ್ಪತ್ತಿ ಆಗದೆ ಇರೋ ಸ್ವರೂಪ ಅದು. ಅಂದ್ರೆ ಅದು ಕೃತ್ರಿಮ ಅಲ್ಲ. ಕೃತ್ರಿಮ ಅಂದ್ರೆ ಗೊತ್ತಾಗುತ್ತಲ್ವಾ. ಹಾಗಾಗಿ ಕೃತ್ರಿಮ ಅಂದ್ರೆ ಈ ಶರೀರಕ್ಕೆ ಸಂಬಂಧಪಟ್ಟಿದ್ದು ಅಂತ. ಆದ್ರೆ ಅದು ಆ ವಸ್ತು ಆತ್ಮಸ್ವರೂಪ ಮಾತ್ರ, ಕೃತ ಅಲ್ಲ, ಆಗಿದ್ದಲ್ಲ, ಆಲ್ರೆಡಿ ಇರೋದದು. ಅಂತ ಸ್ವರೂಪವನ್ನು ನಾವು ಮ್ಯಾನುಫ್ಯಾಕ್ಚರ್ ಆಗಿರೋ ವಸ್ತು ಅಲ್ಲ ಅದು. ಅದನ್ನ ನಾವು ಈ ಕರ್ಮ ಅನ್ನೋದ್ರಿಂದ ಆಗೋದಿಲ್ಲ. ಅದು ಅಂದ್ರೆ ಕರ್ಮ ಅನ್ನೋದು ಕೃತ, ಅದು ಅಕೃತ. ಅದರಿಂದ ಅಕೃತ ಕೃತೇನ, ಅಕೃತವಾಗಿರೋ ಈ ಫೈಟ್ ಆಗಿರೋ ಈ ಆಕ್ಷನ್ ಇಂದ ನಾವು ಅದನ್ನ ಪಡ್ಕೊಳಕ್ ಆಗೋದು ಅಂತ ತೀರ್ಮಾನ ಮಾಡಿ ಅವನು ಏನ್ ಮಾಡ್ತಾನೆ, ಇದನ್ನ ನಾವು ಜ್ಞಾನದಿಂದಲೇ ತಿಳ್ಕೊಬೇಕಾಗುತ್ತೆ ಅಂತ ಅವನಿಗೆ ಗೊತ್ತಾಗಿ, ಅದರಿಂದ ಅವನು ತದ್ವಿಜ್ಞಾನಾರ್ಥಂ ಸ ಗುರುಮೇವ ಅಭಿಗಚ್ಚೆ ನಾಸ್ತಿ. ಇದು ಸಮಿತ್ಪಾಣಿಹಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಹೇಳೋ ಅಂತ ಅವ್ರ ಹತ್ರ ಹೋಗಿ ಅವನು ಹುಡ್ಕೊಂಡು ಹೋಗಿ ಅದನ್ನ ಕೇಳಿ ಪಡ್ಕೊಳ್ತಾನೆ. ಅದನ್ನ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆಯನ್ನ ಸೇವೆಯ ಅಂತ ಹೇಳಿ ಗೀತೆಯಲ್ಲಿ ಹೇಳಿದ್ದಾರೆ. ಅಂತದನ್ನ ನೀನು ಈ ರೀತಿಯಲ್ಲಿ ನೀನು ಪಡ್ಕೋಬೇಕು ನೀನು ಅಂತ. ಹೀಗೆ ಅದರ ಕ್ರಮ ಇರೋದು. ಸೊ ಹೀಗೆ ಹೌದು, ಅಕೃತ ಅನ್ನೋದು ಇದೇನೆ ಅರ್ಥ. ಇದಕ್ಕೆ ಅಕೃತ ಅನ್ನೋದು ನಾವು ಆರ್ಟಿಫಿಷಿಯಲ್ ನ್ಯಾಚುರಲ್ ಅಂತ ಎರಡು ವಿಭಾಗ ಹೇಳ್ಬೋದು. ಕೃತ ಅನ್ನೋದು ಆರ್ಟಿಫಿಷಿಯಲ್ ಅನ್ನೋದು, ನ್ಯಾಚುರಲ್ ಅನ್ನೋದು ಅಕೃತ ಆಗ್ಬೇಕಾದ್ರೆ ಒಂದು ಟ್ರಾನ್ಸ್ಲೇಷನ್ಗೆ ಇಟ್ಕೋಬಹುದು. ಸೊ ಹೀಗೆ ಯಹ ಈದೃಕ್ ಆಪ್ತಕಾಮಃ ಯಹ ಸ ನಿಷ್ಕಾಮೋ ಭವೇತ್ ತತಃ ನಿಷ್ಕಾಮತ್ವಾತ್ ಅಕಾಮಃ ಸನ್ ಸಂಸಾರಾತ್ ವಿಪ್ರಮುಚ್ಯತೆ. ಅವಾಗ ಹೇಳ್ತಾ ಇದ್ದಾರೆ, ಯಾರು ಈ ತರ ಒಬ್ಬ ವ್ಯಕ್ತಿಯಾಗಿದ್ದಾನೋ, ಅಂದ್ರೆ ಎಲ್ಲವನ್ನು ಪರೀಕ್ಷೆ ಮಾಡಿ ಇದು ನಮ್ಗೆ ಈ ಕಾಮನೆ, ಸಣ್ಣ ಸಣ್ಣ ಕಾಮನೆಯಿಂದ ಸಿಗೋದಲ್ಲ. ಇದು ನನ್ಗೆ ಬೇಕಾಗಿರೋದು, ನಾನು ಏಟಾಗ್ತಾ ಇರೋದು ಅದಕ್ಕೇನೆ, ಅದೊಂದೇ ನನಗೆ ಬೇಕು, ಬಾಕಿ ಏನ್ ತೋರಿಸಿದ್ರು ಕೂಡ ನನಗೆ ಬೇಡ ಅಂತ ನಚಿಕೇತ ಹೇಳಿದ ಅವನು ಅಲ್ವಾ. ಅವನಿಗೆ ಎಷ್ಟೊಟ್ಟು ಪ್ರಲೋಭನೆ ಮಾಡಿದ ಅವನು. ಎಂತೆಂತ ಐಶ್ವರ್ಯವೆಲ್ಲ ಕೊಡ್ತೀನಿ ನಿನಗೆ, ಎಂತೆಂತ ಭೋಗವೆಲ್ಲ ಕೊಡ್ತೀನಿ ನಿನಗೆ, ಈ ಲೋಕದಲ್ಲಿ ಮನುಷ್ಯರಿಗೆ ಸಿಗದೇ ಇರೋದೆಲ್ಲ ನಿನಗೆ ಕೊಡ್ತೀನಿ, ದೇವಲೋಕದಲ್ಲಿ ಮಾತ್ರ ಸಿಗೋದು ಇರ್ತದಲ್ಲ ನಿನಗೆ ಕೊಡ್ತೀನಿ ಅಂತ ಹೇಳಿದ್ರೆ, ಅವನು ಅದೆಲ್ಲವನ್ನೂ ಕೂಡ ಬೇಡ ಅಂದ್ಬಿಟ್ಟು ನನಗೆ ಬೇಕಾಗಿರೋದು ಒದ್ದೇ ನೀನು, ಅದೇ ಇದೆಲ್ಲ ನೀನೇ ಇಟ್ಕೊಂಡು ನೀನು ಅಂತ ಹೇಳ್ಬಿಟ್ಟ ಅವನು. ಇಂಥದ್ದೆಲ್ಲ ನಿನ್ ಕೊಡಕ್ ಬರ್ತಾ ಇದೆಯಲ್ಲ, ನನಗ್ ಬೇಡ ಅದು. ಅವಾಗ ನೀನೇ ಇಟ್ಕೊಂತ ಹೇಳುವಾಗ್ಲೂ ಕೂಡ ಅವನು ಏನ್ ಮಾಡ್ತಾನೆ, ಇದೆಲ್ಲ ಅದ್ರ ದೋಷವನ್ನು ಹೇಳ್ತಾನ ಅವನು. ಎಷ್ಟು ಚೆನ್ನಾಗಿದೆ ನೋಡಿ, ಅಷ್ಟ ಸಣ್ಣ ಹುಡುಗ ಅಂತ ದಿವ್ಯ ಭೋಗದಲ್ಲಿ ವಿಷಯದಲ್ಲಿ ದೋಷ ಹೇಳ್ತಾನೆ. ಅದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಒಂದು ವಿಷಯ ನೋಡು, ಈ ತರ ಭೋಗಗಳೆಲ್ಲ ಮಾಡೋದ್ರಿಂದ ಆ ಇಂದ್ರಿಯಗಳು, ಯಾವ ಇಂದ್ರಿಯಗಳು ಇಟ್ಕೊಂಡು ಆ ಭೋಗವನ್ನು ಮಾಡ್ತೀವೋ ಆ ಇಂದ್ರಿಯಗಳ ಸಮದೋಗುತ್ತೆ ಅಂತ ಹೇಳ್ತಾನೆ ಅವನು. ಸರ್ವೇಂದ್ರಿಯಾಣ ಜರಯಂತಿ ತೇಜಸ್ನಲ್ಲಿ ಇಂದ್ರಿಯಕ್ಕೆ ಒಂದು ಶಕ್ತಿ ಇದೆ. ಆ ಶಕ್ತಿ ಏನಾಗುತ್ತೆ, ನೀನು ಇಂಥ ಒಂದು ಭೋಗದಲ್ಲಿ ಒಬ್ಬ ಅದನ್ನ ಭೋಗ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಆ ಇಂದ್ರಿಯಕ್ಕೆ ಇರುವ ಶಕ್ತಿ ಸಮದೋಗುತ್ತೆ ಅದು ಅಂತ ಹೇಳಿ ಅವನು ಈ ಕಾರಣಗಳೆಲ್ಲ ಕೊಟ್ಟು ಅದನ್ನ ನನಗೆ ಬೇಡ, ನೀನೇ ಇಟ್ಕೊಂಡ್ಬಿಡ್ತಾನೆ ಅವನು. ಹೀಗೆ ಅವನು ಯಾರು ಆತರ ಒಂದು ತಾಕತ್ ಇದೆಯೋ ಅವನಿಗೆ ಇದು ಸಿಗುತ್ತೆ ಅಂತ ಉಪನಿಷತ್ ಹೇಳ್ತಾ ಇದೆ. ಅದೇ ಹೇಳೋ ಉದ್ದೇಶನೂ ಅದೇನೆ. ಆತರ ಒಂದು ಬಾಕಿದ್ರಲ್ಲಿ ಬೇಡ ಅಂತ ಒಂದು ತಿರಸ್ಕಾರ ಬುದ್ಧಿ ಇರ್ಬೇಕು, ಇದೊಂದೇ ಬೇಕು ಅಂತ ಒಂದು ತೀವ್ರತೆ ಇರ್ಬೇಕು, ಅವನಿಗೆ ಇದು ಸಿಗುತ್ತೆ ಅಂತ. ಹೀಗೆ ಯಹ ಈದೃಕ್ ಆತ್ಮಕಾಮಃ ಯಹ ಸಹ ನಿಷ್ಕಾಮೋ ಭವೇತ್. ಯಾರು ಇಂಥ ಒಂದು ಆಪ್ತಕಾಮನಾಗಿ ಆಗ್ತಾನೋ ಅವನು ನಿಷ್ಕಾಮನಾಗಿ ಆಗ್ತಾನೆ ಇವನು. ತತಃ ನಿಷ್ಕಾಮತ್ವಾತ್ ಅಕಾಮಃ ಸನ್ ಸಂಸಾರಾತ್ ಪ್ರಮುಚ್ಯತೆ. ಅದರಿಂದ ಏನಾಗುತ್ತೆ, ಇವನು ನಿಷ್ಕಾಮನವಾಗಿ ಇದ್ಕೊಂಡು ಇವನು ಅಕಾಮನಾಗಿ ಇದ್ಕೊಂಡು ಇವನು ಸಂಸಾರದಿಂದ ಇವನು ಮೋಕ್ಷವನ್ನು ಹೊಂದುತ್ತಾನೆ ಇವನು ಅಂತ ಆ ಒಂದು ಸೀಕ್ವೆನ್ಸ್ ಅದನ್ನ ಹೇಳಿದ್ರು. ಉತ್ಪನ್ನ ತತ್ವಜ್ಞಾನಸ್ಯ ಅಜ್ಞಾನ ಬಾಧನಾತ್ ನ ಉತ್ಕ್ರಾಮಂತಿ ನ ತಿಷ್ಠಂತಿ ನ ಚ ನಶ್ಯಂತಿ ಅಹೇತುತಃ ಅಂತ ಅಂದ್ರೆ ಏನ್ ಹೇಳ್ತಾ ಇದ್ದಾರೆ, ಈ ಒಂದು ಉತ್ಪನ್ನ ತತ್ವಜ್ಞಾನಸ್ಯ, ಯಾರಿಗೆ ಆತ್ಮಜ್ಞಾನ ಅನ್ನೋದು ಅವಶ್ಯಕತೆಯೋ ಅವನಿಗೆ ಅವನು ಪ್ರಾಣ ಹೇಳಿದ್ರೆ ಇಂದ್ರಿಯ ಸೂಕ್ಷ್ಮ ಶರೀರ, ಪ್ರಾಣ ಅಂತ ಒಟ್ಟಿಗೆ ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರದಲ್ಲಿ 5 ಕರ್ಮೇಂದ್ರಿಯಗಳು, ಬುದ್ಧಿ,
ಆಮೇಲೆ ಸೂಕ್ಷ್ಮ ಹೇಳಿದ್ದಾರೆ. ಯಾಕೆ ಇದೆ ಅಂತ ಹೇಳ್ತಾರೆ ಅಂತಂದ್ರೆ, ಈ ಇನ್ನೊಂದು ಉತ್ಪತ್ತಿ ಮಾಡಕ್ಕೆ ಅವನಿಗೆ ಬೇಸಿಕ್ ಎಲಿಮೆಂಟ್ ಪಂಚ ಎಲಿಮೆಂಟ್ಸ್ ಅಲ್ಲಿ ಅಂತ, ಹಾಗಾಗಿ ಬೇಕಂತೆ ಅದು ಇಟ್ಕೊಂಡು ಅದಕ್ಕೆ ಮೇಲೆ ತಂದೆ ನಮ್ಗೆ ಅನ್ಸಲ್ಲ ಅದೇನೇನು ಕಾಣಿಸೋದೇ ಇಲ್ಲ, ಶಾಸ್ತ್ರ ಹೋಗ್ತೇನೆ. ಸೊ ಈಗ ಸೇರಿರೋದು ಅವ್ನು ಮಾಡಿರೋ ಕರ್ಮ ಸಂಪಾದನೆ ಮಾಡಿರ್ತ ಅಷ್ಟು ರಾಶಿ ಕೂಡ ಅದ್ರಲ್ಲೇ ಇರುತ್ತೆ ಅವನಿಗೆ. ಅವನ ಅಂತ ಅಂತ ಇಲ್ಲ, ಅದು ಇವನಲ್ಲೇ ಇರುತ್ತೆ, ಅದು ಇದಕ್ಕೆ ಬರ್ತಾ ಇರುತ್ತೆ ಅದು. ಹಾಗಾಗಿ ಇವನಿಗೆ ಜ್ಞಾನ ನಡ್ಕೊಂಡು ಅವನಿಗೆ ಆಶೀರ್ವಾದ ಸೇರಿದಾಗ ಈ ಸುಶರೀರ ಅನ್ನೋದು ಇಲ್ಲಿಂದ ಹೊರಡೋದೇ, ಈ ಶರೀರ ಬಿಟ್ಟು ಬಿಡುವುದೇ, ಎಲ್ಲೂ ಕೂಡ ಆಚೆನೆ ಹೋಗುದಿಲ್ಲ. ಈದೃಕ್ ಆತ್ಮಕ ಉತ್ಪನ್ನ ತತ್ವಜ್ಞಾನಸ್ಯ ಪ್ರಾಣಾಹ ಅಜ್ಞಾನ ಬಾಧನಾತ್. ಅದ್ರಿಂದ ಏನಾಯ್ತು, ಆ ಇಂದ್ರಿಯಗಳು, ಆ ಶರೀರಗಳು ಅಜ್ಞಾನ ಹೋಗಿದ್ರಿಂದ ಏನಾಯ್ತು, ಅಜ್ಞಾನದಿಂದ ಕಲ್ಪಿತವಾಗಿದ್ದಲ್ಲ. ಅಜ್ಞಾನ ಹೋಗಿದ್ದಾಗ ಇವುಗಳಿಗೆ ಕೂಡ ಶಕ್ತಿ ಹೋಗ್ಬಿಡುತ್ತೆ, ಇವುಗಳು ಇರೋದಿಲ್ಲ. ನಾವು ಉತ್ಕ್ರಾಮಂತಿ, ಅದರಿಂದ ಇದು ಆಚೆನೆ ಹೋಗೋದಿಲ್ಲ. ಅದು ಸರಿ ಅಲ್ಲೇ ನಿಲ್ಲುತ್ತಾ ಅಂದ್ರೆ ಅಲ್ಲೂ ನಿಲ್ಲೋದು ಇಲ್ಲ. ನಚ ನಶ್ಯಂತಿ ಅಹೇತುತಃ, ಅದು ನಾಶವಾಗುತ್ತೆ ಅಂತ ಕೇಳಿದ್ರೆ ಅದು ಕೂಡ ಏನು ಕಾರಣ ಇರೋದಿಲ್ಲ ಅಂತ ಹೇಳಿ ಈ ಒಂದು ವಿಷಯ ಹೇಳ್ತಾರೆ. ಆಮೇಲೆ ಆದ್ರೆ ನಾಶ ಆಗುತ್ತೆ ಅಂತ ಹೇಳಿದ್ರೆ ಈ ತರ ನಾಶ ಅಂದ್ರೆ ಅದಕ್ಕೆ ನಾಶ ಅಂತ ಇಲ್ಲ, ಅದು ಲೈವ್ ಆಗಿ ಹೋಗುತ್ತೆ ಅಂತ ಅಷ್ಟು ಹೇಳಿದ್ದಾರೆ. ಆಮೇಲೆ ಬಂಧಸ್ಯ ಕಲ್ಪಿತತ್ವೇನ ತನ್ಮುಕ್ತಿ ಅಪಿ ಕಲ್ಪಿತ ಇತಿ ಅಭಿಪ್ರಾಯಂ ಆಚಷ್ಟೆ ಬ್ರಹ್ಮೈವ ಇತ್ಯಾದಿ ವಾಕ್ಯತಃ. ನೋಡಿ ಏನ್ ಮಾಡುತ್ತೆ ಅಂದ್ರೆ, ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ ಅಂತ ಈ ಉಪನಿಷದಲ್ಲಿ ಬರ್ತೇವೆ, ಬೃಹದಾರಣ್ಯಕದಲ್ಲಿ ಒಂದು ಮಾತು ಬರ್ತೇವೆ. ಏನಂತ ಅಂತ ಹೇಳಿದ್ರೆ, ಇವನು ಬ್ರಹ್ಮವಾಗೇ ಇದ್ಕೊಂಡಿರೋನು ಬ್ರಹ್ಮವಾಗ್ತಾನೆ ಅಂತ ಬರ್ತೇವೆ. ಏನಕ್ಕೆ ಅರ್ಥ, ಏನೋ ಒಂದು ಒಗಟ್ತರ ಇದೆಯಲ್ಲ, ಇದು ಬ್ರಹ್ಮವಾಗಿ ಇದ್ಕೊಂಡಿರೋನು ಯಾಕೆ ಬ್ರಹ್ಮ ಆಗ್ಬೇಕು ಅಂತ ಒಂದು ಪ್ರಶ್ನೆ ಬರ್ತೇ ಅದು. ಅದಕ್ಕೆ ಏನ್ ಅರ್ಥ ಅಂತ ಹೇಳಿದ್ರೆ, ಇವನು ಆತ್ಮಜ್ಞಾನವನ್ನು ಪಡ್ಕೊಂಡಿರೋನು ಆಲ್ರೆಡಿ ಬ್ರಹ್ಮವೇ ಆಗೋಗ್ಬಿಟ್ಟಿದ್ದಾನೆ ಇವಾಗ. ಯಾಕಂದ್ರೆ ಆ ಬ್ರಹ್ಮವಿ ಭಾವತಿ ಅಂತ ರೀತಿಯಲ್ಲಿ ಬ್ರಹ್ಮವನ್ನು ತಿಳ್ಕೊಂಡವನು ಬ್ರಹ್ಮವೇ ಆಗಿದ್ದಾನೆ. ಅವಾಗ ಕೂಡ ಏನರ್ಥ ಅಂತ ಹೇಳಿದ್ರೆ, ಬ್ರಹ್ಮವನ್ನು ತಿಳ್ಕೊಳ್ದೇ ಇರೋನು ಕೂಡ ಬ್ರಹ್ಮವೇ ವಾಸ್ತವವಾಗಿ. ಆದ್ರೆ ಇವನು ತಿಳ್ಕೊಂಡಿದ್ದಾನೆ ಅಷ್ಟೇ, ಅವನು ತಿಳ್ಕೊಂಡಿಲ್ಲ ಅಷ್ಟೇ ವ್ಯತ್ಯಾಸ. ಹಾಗಾಗಿ ಇದು ಹೇಳ್ತಾರೆ, ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಬಂಧಸ್ಯ ಕಲ್ಪಿತತ್ವೇನ, ಬಂಧ ಅನ್ನೋದು ಕಲ್ಪಿತವಾದ್ದು, ಸತ್ಯ ಅಲ್ಲ ಅದು ಬಂಧ ಅನ್ನೋದು. ಯಾಕಂದ್ರೆ ಬಂಧ ಅಂತ ಈ ಒಬ್ಬ ತನ್ನನ್ನು ತಾನು ಬದ್ಧನಾಗಿದ್ದೀನಿ ಅಂತ ಕಲ್ಪನೆ ಮಾಡ್ಕೊಂಡಿದ್ದಾನೆ ಅಷ್ಟೇ ಹೊರತು ಯಾರು ಅವನ ಮೇಲೆ ನೀನು ಬದ್ಧ ಅಂತ ಅವನ ಮೇಲೆ ಒಂದು ಸೀಲ್ ಏನೋ ಗೊತ್ತಿಲ್ಲ ಯಾರು ಕೂಡ. ಆದ್ರೆ ಇವನ ಭಾವನೆಗಳಿಂದ, ಇವನ ಆಕ್ಷನ್ಸ್ ಇಂದ ತಾನು ಫೈನೈಟ್, ತಾನು ಸಿಗಾಕೊಂಡಿದ್ದೀನಿ ಅಂತ ಅವನಿಗೆ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದನ್ನ ಬಿಡಿಸ್ತಾ ಇದೆ ಉಪನಿಷತ್ತು. ಅದೇನು ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಿಂದಲೇ ಅದನ್ನ ಶುರು ಮಾಡ್ತಾರೆ ಬಿಡಿಸಕ್ಕೆ. ನಿನ್ನ ಸ್ವರೂಪ ಇಂಥದ್ದಲ್ಲ, ನಿನ್ನ ಅಚ್ಛೇದ್ವಯಂ ಅದಾಹ್ಯೋಯಂ ಅಕ್ಲೇದ್ಯೋ ಅಶೋಷ ಏವಚ ಅಂತ, ನಿನ್ನ ಸ್ವರೂಪವನ್ನ ಯಾರು, ನಿನ್ನ ಆತ್ಮವನ್ನ ಯಾರು ಪುಡಿ ಮಾಡಕ್ಕಾಗಲ್ಲ, ಅದನ್ನ ಚಿಂದಿ ಮಾಡಕ್ಕಾಗಲ್ಲ, ಅದನ್ನ ಅಂತ ಸ್ವರೂಪ ನೀನು ಅಂತ ಹೇಳ್ಕೊಡ್ತಾನೆ ಅಲ್ಲಿ. ಹೀಗೆ ಬಂಧಸ್ಯ ಕಲ್ಪಿತತ್ವೇನ ತನ್ನ ಮುಕ್ತಿ ಕಲ್ಪಿತ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಯಾರು ಹೇಳ್ತಾ ಹೇಳಿ ಸಾಧ್ಯ ಚೆನ್ನಾಗಿದೆ, ಚೆನ್ನಾಗಿದೆ. ಆದ್ರೆ ಆ ದೃಷ್ಟಿಯಿಂದ ನೋಡಿದಾಗ ಅವನು ಬದ್ಧನಾಗಿದ್ದ ಮೊದಲು ಅದನ್ನ ಹೀಗೆ ಬಂಧಸ್ತ್ವೇನ ಅಭಿಪ್ರಾಯ ಉಪನಿಷತ್ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಅವನಿಗೆ ಅನ್ನೋದು ಕೂಡ ಕಲ್ಪನೆ ಇರೋದ್ರಿಂದ ಕೂಡ ಸಲ್ಲ ಅಂತ ಅದರ ಅಭಿಪ್ರಾಯ. ಅದು ಅದೊಂದಿಗೆ ನಾನು ನಿಲ್ಲಿಸ್ತೇನೆ. ಅವಿದ್ಯಾ ಸಮ್ಯಕ್ ಜನ್ಮ ಮಾತ್ರತಃ ಆತ್ಮ ಬ್ರಹ್ಮ ಸನ್ನೆ ಸಾಕ್ಷಾತ್ ಬ್ರಹ್ಮೇತಿ ಸುಸ್ಥಿತಂ ಅಂತ. ಇವಾಗ ಅವಿದ್ಯಾ ದ್ವಸ್ತಿಂ ಆಪೇಕ್ಷ್ಯ ಸಮ್ಯಕ್ ಜನ್ಮ ಮಾತ್ರತಃ. ಹಾಗಾದ್ರೆ ಏನಾಯ್ತು, ಅವಿದ್ಯೆ ಅನ್ನೋದು ಅದನ್ನ ಒಂದು ನಾಶ ಅನ್ನೋದನ್ನ ಇಟ್ಕೊಂಡು ಇವನು ಈ ತರ ಮುಕ್ತಿಯನ್ನು ಹೊಂದಿದ್ದಾನೆ ಅಂತ ಹೇಳೋದೇ ಹೊರತು, ನಿಜವಾಗ್ಲೂ ಅವಿದ್ಯೆ ಅನ್ನೋದು ಇವನಿಗೆ ಏನೋ ನಿಜವಾಗ್ಲೂ ಮಾಡಿಲ್ಲ. ಈ ಅಜ್ಞಾನವನ್ನ ಇವನು ಮನಸ್ಸಲ್ಲಿ ಒಂದು ಅಜ್ಞಾನ ಇದೆ, ಅದು ಅದನ್ನ ಏನಾಗ್ತಾನೆ ಈ ವೇದಾಂತ ಜ್ಞಾನದಿಂದ ಅದನ್ನ ಅಖಂಡಾಕಾರ ವೃತ್ತಿ ಸಾಕ್ಷಾತ್ಕಾರ ಅಂತ ಹೇಳಿದ್ವಲ್ಲ, ಅದರಿಂದ ಏನಾಗುತ್ತೆ, ಈ ಅವಿದ್ಯೆ ಅನ್ನೋದು ಹೋಗುತ್ತೆ ಅಂತ ಅರ್ಥ. ಹೋಗುತ್ತೆ ಅಂದ್ರೆ ಏನು, ಅಲ್ಲಿ ಕೂತಿತ್ತು ಇದ್ವರೆಗೂ ಇದು ಹೋಯ್ತು, ಅಲ್ಲಿ ಆಚೆ ಹೋಯ್ತು ಅಂತ ಅರ್ಥ ಅಲ್ಲ. ಇವನ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಕೂಡ. ಸೊ ನಾನು ಮುಂಚೆ ಬದ್ಧ ಅಂತ ಅನ್ಕೊಂಡ,
ಇವಾಗ ನಾನು ಯಾವತ್ತೂ ಬಗ್ಗಿಲ್ಲ ಅಂತ ಒಂದು ಅಷ್ಟೇ ಅದು. ಸೊ ಹೀಗೆ ಸಮ್ಯಕ್ದಿ ಜನ್ಮ ಮೂಲತಃ ಸಾಕ್ಷಾತ್ ಬ್ರಹ್ಮ ಪೀತು ಸ್ಥಿತಂ. ಆ ತರ ಇರೋದ್ರಿಂದ ಈ ಒಂದು ಅನ್ನೋದು ಬ್ರಹ್ಮವೇ ಆಗಿದ್ಕೊಂಡು ಅವನು ನೇರಾಗಿ ಆಗಿದೆ. ವಾಸ್ತವವಾಗಿ ಬದಲಾಗಲಿಲ್ಲ, ಇವಾಗ ಮುಕ್ತನಾಗೂ ಆಗಲಿಲ್ಲ. ಇದಕ್ಕೆ ಒಂದು ಉದಾಹರಣೆ ಏನು ಅಂದ್ರೆ ಕರ್ಣ, ಅವನು ಕೌತಿ ಪುತ್ರನೇ ಆಗಿ ಕೂಡ ಅದು ಗೊತ್ತಿರ್ಲಿಲ್ಲ. ಅವನು ಮನಸ್ಸ ಹೇಳ್ತಾರಲ್ಲ, ತಾಯಿನ ಅವನು ಅನ್ಕೊಂಡಿದ್ದ, ಅವನು ಗೊತ್ತೇ ಇರ್ಲಿಲ್ಲ ಅದು ಇವಳು ನಾನು ನಿಜವಾಗ್ಲು ಅಂತ, ಇವಳು ನಿಜವಾಗ್ಲು ಇವಳು ಮಗನೇ ಅಂತ ಅದು ಅನ್ಕೊಂಡಿದ್ದ ಅವನು. ಹೀಗೆ ಅವನ ಅವನಿಗೆ ಹೇಳ್ತಾನೆ, ನೀನು ಕುಂತಿ ಮಗ, ನೀನು ಹೊರಗಡೆ ಇರ್ಬೇಕು, ನಿಜವಾಗ್ಲು 5 ಜನ ಇದ್ದಾರಲ್ಲ ಅವ್ರಿಗೆಲ್ಲ ಅಣ್ಣ ಮೊದಲೇ ನೀನೇ ಅಂದಾಗ ಅವ್ರಿಗೆ ಏನು ಹೊಸದಾಗಿ ಏನಾಗ್ಲಿಲ್ಲ. ಅವನು ಕುಂತಿ ಪುತ್ರ ಇದ್ದಾಗ ಆಗ್ಲಿಲ್ಲ, ಅವನು ಆಲ್ರೆಡಿ ಕುಂತಿ ಪುತ್ರನಾಗಿದ್ದನ್ನ ಇವಾಗ ತಿಳ್ಕೊಂಡ ಅಷ್ಟೇನೆ. ಅದೇ ತರನ ಇವರನ್ನೇ ಕೊಡುತ್ತೆ ಇದು. ಇಲ್ಲೂ ಕೂಡ ಅದೇನೆ, ಆಲ್ರೆಡಿ ನೀನು ಬ್ರಹ್ಮವೇ ಆಗಿದ್ದೀಯ, ನೀನು ಅದನ್ನ ನೀನು ಈ ನಾಡಿನಿಂದ ನೀನು ಕನ್ಫರ್ಮ್ ಮಾಡ್ಕೊಳ್ತೇನೆ ಅಂತ. ಇದಕ್ಕೆ ಬೇರೆ ಉದಾಹರಣೆಗಳೆಲ್ಲ ಕೊಟ್ಟ ಒಂದು ರಾಜಪುತ್ರನನ್ನ ಯಾರೋ ರಾಜನಿಗೆ ಇಷ್ಟ ಇಲ್ಲದೆ ಇರೋರು ಮಗುವಾಗಿದ್ದಾಗ್ಲೇನೆ ಆ ಮಗುನ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಒಂದು ಕಾಡಲ್ಲಿ ಬಿಟ್ಬಿಡ್ತಾರೆ. ಆಮೇಲೆ ಯಾರಿಗೂ ಸಿಕ್ಕಿರಲ್ಲ ಅದು ಆ ಮಗು. ಇವರು ಕಾಡು ಜನ ಮಗುನ ಬೆಳೆಸ್ತಾ ಇರ್ತಾರೆ. ಅದು ಕೂಡ ನಾವು ಇವ್ರ ಸಂಬಂಧಕ್ಕೆ ಇವ್ರಿಗೆ ಸೇರಿದವನೇ ಅಂತ ನ್ಯಾಚುರಲ್ ಆಗಿ ಅಲ್ಲಿ ಬೆಳೀತಾ ಇರುತ್ತೆ. ಏನು ಆ ಕಾಡು ಜನರ ಒಂದು ಪ್ರಾಕ್ಟೀಸಸ್ ಅಂತದೆಲ್ಲ ಇಟ್ಕೊಂಡೆ ಬೆಳೀತಾ ಇರ್ತಾನೆ. ಯಾವಾಗಲೂ ಒಬ್ಬ ಮಹತ್ವರು ಅಲ್ಲಿಗೆ ಬಂದು ಇವನ್ ನೋಡಿ, ನೀನು ರಾಜಪುತ್ರ, ನೀನು ನಿಜವಾಗ್ಲು ನೀನ್ ಇಲ್ಲಿರೋನಲ್ಲ, ನೀನ್ ಇಲ್ಲಿರ್ಬೇಕಾದವನಲ್ಲ ನೀನು ಅಂತ ಹೇಳಿದಾಗ ಅವನು ಹೌದಾ ಅಂತ ಹೇಳ್ಬಿಟ್ಟು ಅವನು ಇವ್ರ ಜೊತೆಗೆ ಹೋಗ್ತಾನೆ. ಅವನು ತನ್ನನ್ನ ರಾಜಪುತ್ರನಾಗಿ ಆಮೇಲೆ ಭಾವಿಸ್ಕೊಳ್ತಾನೆ. ಸೊ ಹೀಗೆ ಆ ಕಥೆಯಲ್ಲಿ ಕೂಡ ಅವನು ನಿಜವಾದ ಪುತ್ರನೇ ಅವನು, ಆದ್ರೆ ಅವನಿಗೆ ಗೊತ್ತಿರಲಿಲ್ಲ ಅಷ್ಟೇನೆ. ಇವಾಗ ಗೊತ್ತಾಯ್ತು ಅಂತ. ಇಂಥ ಕಥೆಗಳೆಲ್ಲ ಉಪನಿಷತ್ತೇ ಹೇಳುತ್ತೆ. ಇದು ಮಹಾಭಾರತದಲ್ಲಿ ಬರೋ ಕಥೆ ಇದು, ಕರ್ಣನ್ ಬಗ್ಗೆ ಇರೋದು. ಸೊ ಇಲ್ಲಿ ನಾವು ನಿಲ್ಸಿರೋಣ. ಶ್ರೀಮತಾಂ ದೇಶಿಕೇಂದ್ರಾಣಾಂ ಪಾದಪದ್ಮೇ ನಮಾಮ್ಯಹಂ. ಮಂದೋಪಿ ವಂದನಾದ್ಯೇಷಾಂ ದೇ ಗುರುತುಲ್ಯತಾಂ. ಆಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಿದ್ಯಾಮಿ ಸಮ್ನಂ ಗೀತರಾಗಂ ವಂದೇ ರಾಮಪತಿಂ ಶೇಖರ ಭರತೀ. ಓಂ ಸುತ್